ಈ ಅಧ್ಯಾಯದೊಳಗೆ ಏನು ಹೇಳಪ್ಪ, ಭಗವಂತನಿಂದ ಪೃಥ್ವಿಗೆ ಆಶ್ವಾಸನ, ವಸುದೇವ ದೇವಕಿಯರ ವಿವಾಹ, ಕಂಸನ ದ್ವಾರ ದೇವಕಿಯ 6 ಪುತ್ರರ ಹತ್ಯ. ಇಷ್ಟು ವಿಷಯ ಎಷ್ಟು ಮಂದಿ ನೋಡೋದಪ್ಪ ಅವ? 6 ಮಂದಿ. ಮತ್ತು 7ನೇದವನಿಗೆ ಹೋದ ರೋಹಿಣಿ ತಗೋಲ್ಲ. ನೀವು ಗೊತ್ತಾಯಿಲ್ಲ, ಇವೆಲ್ಲ ನಿಮಗೆ ಗೊತ್ತದಲ್ಲ. ಹಾಗೆ ರಾಜಕ್ಕೆ ತನ್ನ ಪರೀಕ್ಷಿತ ರಾಜ, ನೀನು ಸೋಮವಂಶ ಸೂರ್ಯವಂಶದ ವಿಸ್ತಾರದಿಂದ ವರ್ಣನ ಮಾಡಿದೆ. ಮತ್ತು 2 ವಂಶದ ರಾಜರದ್ದು ಕೂಡ ಅತ್ಯಂತ ಅದ್ಭುತ ಚರಿತ್ರೆಯನ್ನು ನೀವು ಎಲ್ಲ ವರ್ಣನ ಮಾಡಿದೆ. ಇದಕ್ಕೆ ಭಾವಾರ್ಥ ಬರ್ತಾ ಇದ್ದಾರೆ ಶ್ರೀಧರ ಸ್ವಾಮಿಗಳು. ಸಂಪೂರ್ಣ ಜಗತ್ತಿನ ಸೃಷ್ಟಿ ಏವಂ ಸಮೃದ್ಧಿ ಇತ್ಯಾದಿ 9 ಲಕ್ಷಣ ಲಕ್ಷಿತ ಭಗವಂತ ಕೃಷ್ಣನ ಪರಮಧಾಮದ ವಿಶ್ವದ ಆಶ್ರಯ. ಅವನ ಪರಮಧಾಮವೇ ವಿಶ್ವಕ್ಕೆ ಆಶ್ರಯವಾಗಿದೆ. ಸ್ಥಿತಿ ಸ್ಥಾನ 10ನೇ ಸ್ಕಂದೊಳಗೆ 10ನೇ ಆಶ್ರಯ, 10ನೇ ಆಶ್ರಯ ತತ್ವ ಅದು ಆಶ್ರಿತಾಶ್ರಯ ವಿಗ್ರಹ ಅಂತ. ಆಶ್ರಿತ ಎಲ್ಲಕ್ಕೂ ಆಶ್ರಯ ಕೊಡು. ಅದರ ಯದುವಂಶರು ಸಾಗರದ ಕ್ರೀಡಾಜನ್ಯ ಪರಮಾತ್ಮನ ವರ್ಣನೆಯನ್ನು ಇಲ್ಲಿ ಮಾಡಿ ಶ್ರೀಧರ ಸ್ವಾಮಿಗಳು ಇರ್ತಾರೆ. ಈ 10ನೇ ಸ್ಕಂದೊಳಗೆ ಭಗವಂತ ಶ್ರೀಕೃಷ್ಣನ ಸತ್ಕೀರ್ತಿಯ ವಿಸ್ತಾರ ಮಾಡುವ ಸಲುವಾಗಿಯೇ ಧರ್ಮದ ಹ್ರಾಸ ಅಂದರೆ ಕಡಿಮೆ ಅಂತ ಇದೆ. ಹ್ರಾಸದ ಕಾರಣೀಭೂತ ದುಷ್ಟ ರಾಜಗಳ ವಿನಾಶ ವರ್ಣಿತದ. ಹೆಂಗೆ ದುಷ್ಟರಾಜ ಪ್ರಾಕೃತ ಆದಿ ಏನು 4 ಪ್ರಕಾರದ ಪ್ರಳಯಗಳಿರ್ತಾವ, ಅದರ ವರ್ಣನ ಇಲ್ಲಿ ಮಾಡಲ್ಪಟ್ಟಿದೆ. ಇಲ್ಲಿ ಹಿಂದಾಗೆ ಅದನ್ನೇ ಪ್ರಸಂಗ ಸೃಷ್ಟಿ ಮತ್ತು ಸಂಹಾರ ಆದಿ ಕೂಡ ನಿರೂಪಣೆ ಮಾಡಿದೆ. ಭಗವಂತ ಕೃಷ್ಣನ ಯಶ ವರ್ಣನ ಮಾಡೋ ಸಲುವಾಗಿ 10ನೇ ಸ್ಕಂದೊಳಗೆ ಅದರೊಳಗೆ 90 ಅಧ್ಯಾಯಗಳು ಮಾಡಿ. ಮೊದಲನೇ 4 ಅಧ್ಯಾಯಗಳು ಬ್ರಹ್ಮನ ಪ್ರಾರ್ಥನೆಯಿಂದ ಪೃಥ್ವಿಯ ಭಾರ ದೂರ ಮಾಡೋ ಸಲುವಾಗಿ ಭಗವಂತ ಪ್ರಸಂಗಪೂರ್ವಕವಾಗಿ ಅಲ್ಲಿ ಜನ್ಮ ವರ್ಣನ ಮಾಡಿದ. ಗೋಕುಲದಿಂದ ಮಥುರೆ ದ್ವಾರಕೆ ಅನೇಕ ಭೇದ ಜೊತೆಗೆ ಕೃಷ್ಣ 3 ಪ್ರಕಾರದ ಲೀಲೆ ಅಲ್ಲಿ ವರ್ಣನೆ ಮಾಡ್ಯಾರ. ಆಮೇಲೆ 35 ಅಧ್ಯಾಯ ವೃಂದಾವನ ತಥಾ ಗೋಕುಲ ಇರುವಂಥ ಭಗವಂತನ ಬೃಹತ್ ಲೀಲೆ ವರ್ಣನೆಯನ್ನು ಮಾಡ್ಯಾರ. ಯಾವ ದೇವತೆಗಳ ಸಲುವಾಗಿ ಅತ್ಯಂತ ದುಷ್ಕರವಾಯಿತು ಅಂತ ಮಾಡಿದ ಕೃಷ್ಣ. ಯಮುನೆ ಅಕ್ರೂರರಿಂದ ಭಗವಂತನ ಸ್ತುತಿ ವರ್ಣನ ಬಂದು ಅಧ್ಯಾಯಗಳು ಮಾಡ್ಯಾರ. ಮಧುವನದೊಳಗೆ ಭಗವಂತನಿಂದ ಮಾಡಿದಂಥ ಲೀಲೆ ವರ್ಣನ 11 ಅಧ್ಯಾಯ ತನಕ ಇಲ್ಲಿ ಮಾಡ್ಯಾರ. ಶೇಷ ಅಧ್ಯಾಯ ದ್ವಾರಕೆ ನಿರ್ಮಾಣಾದಿ ವಿಷಯ ಲೀಲೆಯನ್ನು ಅಲ್ಲಿ ಮಾಡ್ಯಾರ. ಈ ಥರ ಈ 10ನೇ ಸ್ಕಂದದ 90 ಅಧ್ಯಾಯ ವಿಷಯದ ಅರ್ಥ ಇಲ್ಲಿ ಪ್ರಕಾಶ ಮಾಡಲಾಗಿದೆ. ಮೊದಲನೇ ಅಧ್ಯಾಯ ದೇವಕಿಯ ಪುತ್ರರಿಂದ ತನ್ನ ಮೃತ್ಯುವನ್ನು ಕೇಳಿ ಕಂಸ ಭಯಭೀತ. ದೇವಕಿ ಪುತ್ರ ಅವನಿಂದ ಸಾವೈತಿ ಅಂತ ಗೊತ್ತಾದ್ಮೇಲೆ ತನ್ನ ಕಂಸ ಭಯಭೀತ. ಮತ್ತು ದೇವಕ್ಕೆ 6 ಪುತ್ರನ ಹೊರದಾಗ ಈ ಮಾತು ಇಲ್ಲಿ ವರ್ಣನೆ ಮಾಡ್ಯಾರ. ಕೃಷ್ಣಾವತಾರ ಚರಿತ್ರ ಶ್ರವಣದಿಂದ ಕೃತಕೃತ್ಯ ರಾಜ ಪರೀಕ್ಷಿತ ಪ್ರೋಕ್ತ ಅರ್ಥದ ಅನುವಾದಪೂರ್ವಕವಾಗಿ ಕಥಿತೋ ಅಂಶ ವಿಸ್ತಾರ ಇತ್ಯಾದಿ ಶ್ಲೋಕ ದ್ವಾರ ಅಲ್ಲೇ ಕೇಳ್ತಾರೆ. ಏನಪ್ಪ ಅಂತ ಕೇಳ್ತಾನೆ. ಕೇಳಾಕತ್ತಾನ ಏ ಮುನಿಗಳ ಶ್ರೀ ಸುಕುಮಾರಾಜರು ಕೇಳ್ತಾನೆ. ಪರೀಕ್ಷಿತ ರಾಜ ಸ್ವಭಾವತಃ ಧರ್ಮಶೀಲ ಯದುವಿನ ವಂಶದ ಈಗ ನೀವು ವರ್ಣನ ಮಾಡಿದೆ. ಇನ್ನು ನೀವು ಯದುವಂಶದೊಳಗೆ ತನ್ನ ಅಂಶಭೂತ ಬಲರಾಮನ ಜೊತೆ ಅವತೀರ್ಣ ಆದಂಥ ಭಗವಂತನ ಲೀಲೆಯನ್ನು ಕೂಡ ನೀವು ನಮಗೆ ತಿಳಿಸಿ ಹೇಳ್ರಿ. ಬಲರಾಮನ ಜೊತೆ ಕೇಳಿ, ಬಲರಾಮನ ಕೂಡ ಭಗವತ್ ಅಂಶದ ಪ್ರತೀತಿ, ಅದಕ್ಕೆ ಅಂಶೇನ ಅಂತ ಶಬ್ದ ಪ್ರಯೋಗ ಮಾಡಿ ಸಂಪೂರ್ಣ ಜಗತ್ತಿಗೆ ಜೀವನ ಪ್ರದಾನ ಮಾಡುವಂಥ
ಭಗವಂತ ಸಂಪೂರ್ಣ ಜಗತ್ತಿನ ಆತ್ಮನೇ ಆಗಿಲ್ಲ. ಈ ಯದು ವಂಶದೊಳಗೆ ಅವತಾರ ಗ್ರಹಣ ಮಾಡಿದ್ರು ಯಾವ ಲೀಲೆ ಸಲುವಾಗಿ ಅವಾಗ ನಾವು ಅವನ ಲೀಲೆ ಮಾಡೋ ಸಲುವಾಗಿ ನಮಗೆ ನೀವು ವಿಸ್ತಾರಪೂರ್ವಕ ಅವನ ಲೀಲೆಯನ್ನು ತಿಳಿಸ್ರಿ ಕೇಳಿದ. ಜರ್ ನೀವು ಹಿಂಗಂದ್ರಪ್ಪ, ನಾನು ಅದ್ರ ವರ್ಣನೆ ಅಂತೂ ಜಾತೋಗತಃ 2 ಶ್ಲೋಕ ಮಾಡ್ಯಾನಲ್ಪ ಹಿಂಗಂದ್ರಿ. ಇದ ಮೇಲೆ ರಾಜ ಹೇಳ್ತಾನೆ, ನೀವು ಹೇಳೋದು ಅವಾಗ ಮಾಡಿದ್ಕಿಂತ ಆ ವರ್ಣನ ಅತ್ಯಂತ ಭಾಳ ಸಾಣದೈತು, ಸಂಕ್ಷೇಪ ಮಾಡಿ ಅದು ನೀವು ವಿಸ್ತಾರದಿಂದ ಹೇಳ್ರಿ. ಈ ಮಾತು ಅವನು ಅವತೀರ್ಯ ಇತ್ಯಾಕ್ಷಿತ ಹೇಳಿ. ಹಾಗಾದ್ರೆ ಯಾರ ತೃಷ್ಣೆ ನೀರಡಿಕೆ ಯಾವಾಗಲೂ ಆಗಿ ನೀರಡಿಕೆ ಮುಗಿದ್ಬಿಟ್ಟರು ಅಂಥ ಜೀವನ್ಮುಕ್ತ ಜೀವ ಯಾರ ಪೂರ್ಣ ಪ್ರೇಮದಿಂದ ಅತೃಪ್ತ ಆಗಿ ಸದಾ ಗಾಯನ ಸಾಕಾಗಿಲ್ಲ, ಇನ್ನೂ ಮಾಡ್ಬೇಕು, ಇನ್ನೂ ಸದಾ ಅವನದೇ ಗಾಯನ ಮಾಡ್ತಾ ಇರ್ತಾರೆ. ತಥಾ ಮುಕ್ತಿ ಅಪೇಕ್ಷೆ ಮಾಡುವಂಥ ಮುಮುಕ್ಷು ಜೀವರ ಸಲುವಾಗಿ ಸಂಸಾರ ರೂಪಿ ರೋಗದಿಂದ ಮುಕ್ತಿ ಪ್ರದಾನ. ಮುಕ್ತಿ ಬೇಕು ಇತ್ತು, ಸೇವಾ ಬೇಕು ಇತ್ತು, ಏನು ಬೇಕು ನಿನಗೆ ಹೇಳು. ಮುಕ್ತಿ ಕೊಟ್ಟು ಬಿಡಪ್ಪ, ಇನ್ನೊಂದು ಬರೋದು ಬೇಡ, ಮುಕ್ತಿ ತಗೋ. ಬೇಡಪ್ಪ ಮುಕ್ತಿ ತೊಗೊಂಡೇನು ಮಾಡು, ನಾನು ನಿಮ್ಮ ಸೇವಾ ಮಾಡ್ಕೊತಿರೋ. ಮುಕ್ತಿ ಬೇಕಾಗಿಲ್ಲ, ಸೇವಾ ಮುಖ್ಯ. ಅದ್ರಾಗೇನ ಆನಂದ ಐತೆ, ನಮ್ಮ ನಿಮ್ಮ ಮಾತು ಕೇಳಬೇಕಾಯ್ತು, ಅದ್ರಾಗ ಆನಂದ ಐತಿ. ಮತ್ತು ಬಾ ಏನು ಮಾಡ್ತಿ ನಿನ್ನ ಮೇಲೆ ಬಿಟ್ಟು ಅದಕ್ಕೆ ಹೇಳ್ತಾರೆ. ಆ ರೀತಿ ಸಂಸಾರ ಜೀವನ ಮನಸ್ಸಿನೊಳಗೆ ಕಿವಿಯೊಳಗೆ ಪರಮಾನಂದ ಪ್ರದಾನ ಮಾಡುವಂಥ ಕೃಷ್ಣನ ಗುಣಾನುವಾದ ಆತ್ಮಘಾತಿ ಜೀವನ ಸಲ ಬಿಟ್ಟು ಯಾರಿಗೆ ಅವ್ರು ಬಿಡು. ಆತ್ಮಘಾತಿ ಅಂತ ಯಾರಿಗೆ ಅಂದರು? ಒಂದ್ಸಲ ಬಂದದಿದು ಕೂರ್ಲ ಹಾಕೊಡಲ್ಲ. ಯಾರು ಮನುಷ್ಯರಾಗಿ ಹುಟ್ಟು ಆತ್ಮକୁ ತಿಳ್ಕೊಳ್ಳಾರೆ ಬರೇ ಇದ್ದಾಗ ದುಡ್ಡು ಎಷ್ಟಾಯ್ತು, ಗೀರ್ಯಾಗ ಎಷ್ಟಿಡ್ಲಿ, ಆತನಾಯ್ತು, ಇದೇನಾಯ್ತು, ಇನ್ನಷ್ಟು ಬರಲಿ, ಅವ ಕೊಡ್ತಾನೇನೋ ಇವ ಕೊಡ್ತಾನೇನೋ ಅನ್ಕೊಂತ ಹೋಗಲ್ಲ. ಇವ್ರ ಶಾಸ್ತ್ರಗಳೇ ಆತ್ಮಘಾತಿ. ಅದು ಅವ್ರು ಬಿಡು, ಅವ್ರು ಮಾತಲ್ಲ. ಈಗ ಆತ್ಮಘಾತಿ ಜೀವನ ಬಿಡು. ಅಂಥ ಯಾವ ಮನುಷ್ಯ ಪರಾಮುಖ ಆಗಿರ್ತಾನೆ ನೋಡಿ. ಅರ್ಥ ಅಂಥವ್ರು ಇಲ್ಲ, ಅದು ಅವ್ರ ಸಲುವಾಗಿ ಹೇಳು. ಅವ್ರು ಹೋಗೋರು ಯಾರು ಆತ್ಮಘಾತದಲ್ಲ, ಅವ್ರು ಬಿಡು. ಅವ್ರು ಯಾರು ಅಂಥವ್ರು ಇಲ್ಲಪ್ಪ. ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕಂತಾರೆ, ನಿನ್ನ ಸೇವಾ ಮಾಡ್ಕೋಬೇಕಂತಾರೆ. ಇನ್ನೊಬ್ರು ಬಂತ ಅದ ಬರ ಏನ್ರಿ ನನಗೆ ಅದ ಮುಂದಿನ ಚಿಂತೆ ಆಗ್ತೈತಿ ಅಂತ ನಾ ಮತ್ತೆ ಹಿಂಗೆ ಬರ್ತೇನಲ್ಲೋ, ಶಾಸ್ತ್ರ ಸಿಗ್ತೈತೋ ಇಲ್ಲೋ ನನಗೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಪ್ಪ, ಅದಾನ ಭಗವಂತ, ಚಿಂತೆ ಮಾಡೋಣ. ಅವನೇ ಮಾತು ಕೊಟ್ಟಾನ, ಶುಚೀನ ಶ್ರೀಮತಾಂಬೆ ಮತ್ತೆಲ್ಲ ಮರ್ತೇನೆ ಇವನ್ನ ಅಂತೇಳಿ ಆಗ್ತದೆ. ಸಮಾಧಾನ ಕೊಲ್ಲಾಪುರಕ್ಕೆ ಹೋಗೋವಿದ್ದ ಓಡಿ ಅಂತ ಕಳಿಸಿದ್ರು. ಹಂಗೆ ಇಲ್ಲಿ ನೋಡಿ, ಈ ಸಂಸಾರ 3 ಪ್ರಕಾರ ಜನ. ಒಂದು ಮುಕ್ತರು ಜೀವನ, ಆಮೇಲೆ ಮುಮುಕ್ಷು ವಿಷಯಿ, 3 ಥರ ಜನ. ಒಬ್ಬರು ಜೀವನ್ ಮುಕ್ತ, ಅವ್ರ ಮತ್ತೆ ಬರೋದಿಲ್ಲ. ಈಗ ಅನ್ಕಾತ ನೋಡಿ, ಜೀವನ್ ಮುಕ್ತರ ವಿಧೇಯ ಮುಕ್ತರಾಗ್ತಾರೆ, ಅವ್ರು ಮಾತಾರೆ. ಇನ್ನು ಮುಮುಕ್ಷು ಅಂದರೆ ಮೋಕ್ಷದ ಅಪೇಕ್ಷೆಗಳು, ತೀವ್ರ ಮುಮುಕ್ಷುಗಳು, ಅಪೇಕ್ಷೆ ಉಳ್ಳವರು. ಮುಮುಕ್ಷು ಅಂತ ಯಾರಿಗೆ ಅಂತಾರೆ? ತೀವ್ರ ಅಪೇಕ್ಷೆ. ಹಂಗೆ ಸರ್ ಇದಂತೂ ಐತೆ, ಲಕ್ಷ ನಂದು ಇದ್ವಾಗೈತೆ, ಅದು ಅನಾಯಾಸ ಸಿಕ್ಕರೆ ಸಿಗಲಿ. ಅನಾಯಾಸ ಸಿಗ್ತೈತೆ, ಅದು ಅನಾಯಾಸ ಸಿಗಲಿ. ನನಗಿದು ಬೇಕಪ್ಪ, ತಿನ್ನಿಸು ಉಳಿಸು ಐಶ್ವರ್ಯ ಅಧಿಕಾರ ಕೀಲಿ ಕೈ ಎಲ್ಲ ಬೇಕಪ್ಪ ನನಗೆ. ಆ ಅನಾಯಾಸ ಅದು ಸಿಕ್ಕರೆ ಅದು ನೀ ಕೊಡ್ತೇನಪ್ಪ ಅಂತಂದ್ರೆ ಬೇಕಾದ್ರೆ ಕೊಡು. ಅದು ಇದನ್ನು ಬಿಡೋಂಗಿಲ್ಲ, ಮತ್ತೆ ಯಾವ್ದು ಬಿಡೋಂಗಿಲ್ಲ, ಇದು ಬಿಡ. ದೊಡ್ಡ ಸ್ಥಾನ ಬೇಕು, ನಾ ಹೇಳ್ದಾಗ ಕೇಳ್ಬೇಕು, ಕೀಲಿಕ ನನ್ನ ಕಡೆ ಇರ್ಬೇಕು, ಇವೆಲ್ಲ ಇದು ಬಿಡಂಗಿಲ್ಲ. ಮತ್ತೆ ಅದು ಬೆಳಿಗ್ಗೆ ಮುಮುಕ್ಷ ಯಾವುದು ಬೇಡ ನನಗೆ, ಮುಮುಕ್ಷತ್ವ. ಯಾಕೆ? ಜೀವನ್ಮುಕ್ತ ಪಾರಾಯಣ. ಇವೇನು ಅಪೇಕ್ಷೆ ಮಾಡ್ತಾನೆ? ಪಾರಾಯಣ. ಅದೇ ಯಾವಾಗ ಇನ್ನೊಮ್ಮೆ ಹುಟ್ಟೇ ಬರಲಾರ್ದು ಮಾಡ್ತು ಮುಮುಕ್ಷು. ಆಮೇಲೆ ಇನ್ನೊಬ್ಬ ವಿಷಯನೇ ಆಧಾರ, ಅದೇ ಸಾಕು ಸಾಕಪ್ಪ. ದಟ್ಸ್ ಮನಿ ಸಿಕ್ಕರೆ ಸಾಕು. ಒಳಗೆ ತೊಗೊಂಡು ಏನು ಮಾಡ್ತೀರಿ ಅನ್ನೋ ವಿಷಯದೊಳಗೆ ಲೋರೂಪ. ಈ 3 ಪ್ರಕಾರ ಜನ ಒಟ್ಟ ಮಂದಿ 3. ಈ 3 ಪ್ರಕಾರ ಜೀವನ, ಯಾವುದೇ ಪ್ರಕಾರ ಜೀವನ ಸಲ ಭಗವಂತನ ಗುಣಾನುವಾದ ಅದು 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 ಅದೆಲ್ಲವೂ ಕೂಡ ಮನಸ್ಸಿಗೆ ಆನಂದ ಕೊಡೋದು. ಯಾಕೆ? ಇಲ್ಲ 3 ಪ್ರಕಾರದ ಜೀವನ, ಯಾವುದೇ ಪ್ರಕಾರ ಜೀವನ ಸಲ ಭಗವಂತನ ಗುಣಾನುವಾದವು ಅದು ಅಂತ ಆದ್ಯಂತ ಬಂದು ಕೊಡುವಂಥದ್ದು.
ಖುಷಿ ಕೊಡುವಂಥದ್ದಲ್ಲ. ಎಷ್ಟು ಮಜಾ ಐತಿ ಹಿಂಗೆ ಯಾಕಂದ್ರಪ್ಪ ಅಂದೇನ ಜೀವನ್ಮುಕ್ತ ಮುಗಿತಾವ, ಅವನಿಗೆ ಗುಣಾನುವಾದ ಬೇಕಾಗಿಲ್ಲ, ಅವ್ನು ಮುಗಿದೋಗೈತೆ. ಇನ್ನು ಮುಮುಕ್ಷ ಅದಲ್ಲ, ಅವನಿಗೆ ಜ್ಞಾನ ಬೇಕು, ಉಳಿದ್ಬೇಕಾಗಿಲ್ಲ ಜ್ಞಾನ. ಭಗವಂತ ಏನು, ಅವನ ಗುಣ ಏನು, ಆತ್ಮ ಏನು, ಆತ್ಮ ಸಾಕ್ಷಾತ್ಕಾರ ಅದ್ರ ಕಡೆ ಲಕ್ಷ. ಈ ಗುಣಾನುವಾದ ಅವ್ರಿಗೆ ಇನ್ನು ವಿಷಯಗತ್ತು ಬೇಕಾಗಿಲ್ಲ. ನೀ ಏನು ಕೊಡ್ತಿ ಕೊಡಪ್ಪ, ನಮಸ್ಕಾರ ಎದುರು ಮಾಡ್ತಾನವ, ವಿಷಯ ಕೊಡು, ತಿನ್ನಿಸ್ಕೊಡು, ಉಣಿಸ್ಕೊಡು, ಮಕ್ಕಳ ಕೊಡು. ಈ ಮಾತನ್ನು ನಿವೃತ್ತೈಹಿ ಇಷ್ಟೊಂದು ಹೇಳ ಅರ್ಥಾತ್ ಯಾರ ಎಲ್ಲ ತೃಷ್ಣ ಸಮಾಪ್ತ ಅಂತ ಜೀವನ್ಮುಕ್ತ ಅದರ ರಸಾಸ್ವಾದ ಎಂದು ತೃಪ್ತ ನೋಡಿ, ರಸ ಎಂದು ಅವನು ತೃಪ್ತ ಆಗುವಂಥ ಕಾರಣ ಸದಾ ಆ ಗಾಯನ ಮಾಡ್ತಾ ಇರ್ತಾನೆ ಭಗವಂತನ ನಾಮಸ್ಮರಣೆ. ಮುಮುಕ್ಷು ಜೀವರಿಗೆ ಭಗವಂತನ ಗುಣಾನುವಾದ ಸಂಸಾರ ರೂಪಿ ರೋಗ ಮುಕ್ತ ಕೊಡುವಂಥ ಔಷಧಿ ಅದು. ಯಾರಿಗೆ? ಮುಮುಕ್ಷು ಭಗವಂತನ ಗುಣಾನುವಾದ ಸಂಸಾರ ರೂಪ ಮುಕ್ಷಿ ಕೊಡ. ವಿಷಯೀ ಜೀವರಿಗೆ ಈ ಭಗವಂತ ಗುಣಾನುವಾದ ಅವರ ಮನಸ್ಸು ಆನಂದಪ್ರದ. ಅದಕ್ಕೆ ಆತ್ಮಘಾತಿ ಅಥವಾ ಪಶುಘಾತಿ ಪಾಪಿ ಜೀವನ ಬಿಟ್ಟು ಅಂತ ಹೇಳಿ ಈ ಮೂರು ಮಂದಿ ಜೀವನ್ಮುಕ್ತ ಅದರಾಗನೇ ಇರ್ತಾನೆ, ಭಗವಂತನ ಗುಣಾನುವಾದ ಆಡ್ಕೊತಿರ್ತಾನೆ. ಆಮೇಲೆ ಮುಮುಕ್ಷು ಅದು ಬೇಕು, ಅದ್ರಾಗ ಇನ್ನೂ ಬೇಕಿನ್ನು ವಿಷಯಕ್ಕೆ ಮಾಡೋಕೆ ಅವ್ನು ಬೇಕಲ್ಲ. ಭಗವಂತ ಬಾ ಬಾ ನನಗೆ ಅದನ್ನು ಕೊಡಿ ಅಂತ ನೋಡಿ ಮಕ್ಕಳು ಕೊಡ. ಯಾರು ಬಿಡುವಾಗ ಯಾಕೆ ಅದನ್ನು ಬಿಟ್ಟಂದ್ರು ಆತ್ಮಘಾತಿ ಅವ್ನಿಗೇನಿಲ್ಲ ಇಲ್ಲ ಅದೈತೆ, ನಾವು ದುಡಿತೇವೆ ಎಲ್ಲಿ ದೇವ್ರಿಗೆ ಅಂತ. ಹಂಗೆ ಆ ಪಶುಘಾತಿ ಜೀವರಿಗೆ ಬಿಟ್ಟು ಅಂಥ ಯಾವ ಜೀವನ ಏನು ಅದು ಭಗವಂತ ಗುಣಗಾಯ ವಿರಕ್ತ ಆಗ್ತಾನಪ್ಪ ಯಾರು ಅವರೆಲ್ಲರಿಗೂ ಬೇಕು. ಜೀವನ್ ಮುಕ್ತನಿಗೂ ಬೇಕಾ, ಮುಕ್ಷವೂ ಬೇಕಾ, ವಿಷಯವೂ ಬೇಕು. ಆತ್ಮಘಾತಿ ಅದನ್ನು ಅವ್ನು ಬೇಡ. ಎಲ್ಲೇ ದೇವ್ರಿ ರೊಕ್ಕಾಗ್ತದೆ ಸಾಕಂತ ದೇವ್ರದನಪ್ಪ ನೋಡ್ತಿರ್ತಾನೆ ಇಂತಂದು ನೋಡು ನಡ್ರಿ ಹಿಂದಾಗಡಿ ಮಂದತ್ತಲ್ಲಿ ಏನು ಕೊಡ್ತೀರಿ, ನಾಳೆ ಊಟ ಬರೀ ಹೇಳಿ ಕೊಡೋದು ಹೇಳಿ, ಇದು ತಕ್ಕೊಂಡ್ರೆ ಹೇಳಿ ತಕ್ಕೊತೀರಿ ಕೊಡ್ತೀರಿ ಹೇಳಿ ಬರೀ ಇದು ದೊಡ್ಡ ದೊಡ್ಡ ತಲೆ ಅವ್ರಿಂದ ಅದು ಅವ್ರನ್ನ ಬಿಟ್ಟು ಅಂತೀವಿ ನೋಡಿ. ನಮ್ಮ ಪ್ರಿಯ ನೋಡಿ, ನಮ್ಮ ಪಿತಾಮಹನ ಯಾವ ಭಗವಂತ ಕೃಷ್ಣನ ಯುದ್ಧದೊಳಗೆ ಯುದ್ಧ ಮಹಾಸಾಗರ ಪಾರು ಮಾಡೋ ಸಲುವಾಗಿ ಜಲಯಾನ ಮಾಡಿ ಭೀಷ್ಮ ಇತ್ಯಾದಿ ಅತಿರಥಿ ರೂಪಿ ತಿಮಿಂಗಲ ಕಾರಣ ಯಾರಿಗೆ ಪಾರು ಮಾಡೋದು ಅತ್ಯಂತ ಕಠಿಣ ಇತ್ತೋ ಆ ಕೌರವರ ಸೇನೆಯನ್ನು ಶ್ರೀಕೃಷ್ಣ ಭಗವಂತ ಕೃಪೆಯಿಂದಾಗಿ ಗೋವತ್ಸ ಖುರು ಸಮಾನ ಅತ್ಯಂತ ಹಗರ ಆನಂದ ಆಸಾನಿಸಿ ಯಾವ ತೊಂದರೆ ಇಲ್ಲ ಅಂದರೆ ಅಲ್ಲೇ ಹೊಡೆದು ಬಿಟ್ಟ. ಇಂಥ ಚರಿತ್ರ ಅದು ವಿಸ್ತಾರವಾಗಿ ನನಗೆ ತಿಳಿಸ್ರಿ ಅಂತ ಕೇಳ್ತಾನೆ ರಾಜ. ಭಗವಂತ ಕೃಷ್ಣ ನಮ್ಮ ಕುಲದೇವತ, ಅದಕ್ಕೆ ಅವನ ಕಥೆ ಸದೈವ ತಿಳ್ಕೊಳ್ಳೋಕೆ ಯೋಗ್ಯವಾದ ಇದು ಅಭಿಪ್ರಾಯದಿಂದ ರಾಜ ಪರೀಕ್ಷಿತ ಈ ಒಂದು ಮಾತನ್ನು ಭೀಷ್ಮ ಇತ್ಯಾದಿ ದೇವತೆಗಳಿಂದಲೂ ಗೆಲ್ಲುವಂಥದ್ದಿದೆಯಲ್ಲ ಅಂಥ ಅತಿರಥಿಯುಕ್ತ ಕೌರವ ನೋಡಿ ಭೀಷ್ಮ ಅಂತ ಕೌರವ ಪಾಠ ಯಾರು ದೇವತೆಗಳು ಕೂಡ ಅವ್ರನ್ನೂ ಗೆಲ್ಲಬೇಕಾಯ್ತು. ಅಂಥ ಅತಿರಥಿಯುಕ್ತ ಕೌರವ ಸೈನ್ಯ ಸಾಗರ ದುಸ್ತರ ಆಗಿಬಿಟ್ಟು ಅವ್ರು ಗೆಲ್ಲೋದು ಹೆಂಗಪ್ಪ ಅಂಥ ಅವ ಹೆಂಗಿದ್ರು ದೊಡ್ಡ ತಿಮಿಂಗಲಿದ್ದಾರೆ, ಪ್ರಾರಂಭದೊಳಗೆ ತಿಮಿಂಗಲಿದ್ದಾರೆ. ಕಿಂತು ಭಗವಂತ ಕೃಷ್ಣನಿಗೆ ಆ ಸೈನ್ಯ ಸಾಗರ ಪಾರ ಸಾಧನ ಮಾಡಿ ನಮ್ಮ ಪಿತಾ ನಮ್ಮ ಅಜ್ಜ ಯಾರು ಅರ್ಜುನ ಅವರೆಲ್ಲ ಹಂಗೆ ಅದ್ದಿ ಮಕ್ಕಳು ಅದು ಹೆಂಗಪ್ಪ ಅವರು ಪಿತಾ ಹೆಂಗೆ ಮಾಡಿದ್ರಪ್ಪ ಅವರು ನೋಡಿ, ಒಂದು ಆಕಳ ರಜ್ಜಿದ್ದರೆ ಕಾಲಿಟ್ಟದ್ಮೇಲೆ ಅದು ಗೆರಿ ಮುಗ್ತಾವ ತೆಗ್ದುಬಿಡ್ತೀವಿ, ಅದು ನೀರು ನಿಂದಿರ್ತಾವ. ಆ ನೀರನ್ನು ದಾಟೋದು ಕಷ್ಟ ಐತನೋ, ಸಣ್ಣ ಹುಡುಗ ದಾಟ್ತಾನೆ. ಸಾಗರ ದಾಟೋದು ಕಷ್ಟ, ಆ ನೀರು ದಾಟ್ದಾಗ ಅಷ್ಟೇ ಹೆಂಗೆ ಹಗರಾಗಿ ದಾಟ್ತಾರೆ. ಹಂಗೆ ಶ್ರೀಕೃಷ್ಣ ಆ ಕೌರವ ಸೈನ್ಯೆಲ್ಲ ನಾಶ ಮಾಡ್ದ. ಅದಕ್ಕೆ ಭಾಳ ಪ್ರಯತ್ನ ಮಾಡಿಲ್ಲ ಅಂತ ಹೇಳೋ ಮಾತು. ಅದು ಹೆಂಗೆ ಅತ್ಯಂತ ಅತ್ಯಲ್ಪ ಮಾಡಿ ಅದೇನು ಬಿಡು ಹಂಗೆ ಕೌರವ ಸೇನೆ ಅತ್ಯಂತ ಹಗರ ಯಾವ ಕಷ್ಟ ಅನಾಯಾಸವಾಗಿ ಅದನ್ನು ಗೆದ್ದ. ಆ ಕೃಷ್ಣ ಲೀಲೆಯನ್ನು ನೀವು ನಮಗೆ ತಿಳಿಸ್ರಿ. ಈ ಥರ 3ನೇ ಶ್ಲೋಕ ವದಸ್ವ ಪದದಿಂದ ಅದು ಹೇಳ ನೋಡಿ. ಶರಣರು ಬಂದಂಥ ನನ್ನ ಮಾತಾ ಕುಕ್ಷ ಚಕ್ರಿತ್ತು ಅಲ್ಲಿ ಒಳಗೆ. ಆಮೇಲೆ ಅಲ್ಲೇ ಪ್ರವೇಶ ಮಾಡಿ ಭಗವಂತ ಕೃಷ್ಣ ಕುರುವಂಶಿ ಪಾಂಡವ ಸಂತಾನ ಸಲುವಾಗಿ ಆ 20 ಸಮಾನ ತಥಾ
ಅಶ್ವತ್ಥಾಮನ ಬ್ರಹ್ಮಾಸ್ತ್ರ ದಗ್ಧಾಗ್ತಲ್ಲ, ಆ ಬ್ರಹ್ಮಾಸ್ತ್ರ ಸುಟ್ಟು ದಗ್ಧ ಮಾಡಿ ನನ್ನ ಶರೀರ ಯಾವ ರಕ್ಷಣೆ ಮಾಡಿ ಮತ್ತು ಪರೀಕ್ಷಿತ್ಯ ಅವನು ಉಳಿಸಿ ಯಾರು ಮಾಡ್ರೋ ಆ ಭಗವಂತನ ಕಥೆ ನಾನು ತಿಳಿಸ್ತೀನಿ. ಅವ್ರ ಈ ಶ್ಲೋಕದಿಂದ ಪರೀಕ್ಷಿತ ಹೇಳ್ತಾನ, ಭಗವಂತ ಕೇವಲ ಪಾಂಡವರ ರಕ್ಷಣೆ ಮಾಡಿಲ್ಲ, ಅಪಿತು ನನ್ನ ಈ ಶರೀರ ಅವನ ರಕ್ಷಣೆ ಮಾಡ. ಹೆಂಗೆ? ಅಶ್ವತ್ಥಾಮ ಬ್ರಹ್ಮಾಸ್ತ್ರದಿಂದ ಹೊಡೆದ ಬಿಟ್ಟಿದ್ದ, ದತ್ ಸುಟ್ಟು ಬಿಟ್ಟಿದ್ದ ಶರೀರ ಕುರುವಂಶೀಯ ಪಾಂಡವರ ಸಂತಾನ ಕಾರಣ ಮತ್ತು ಮುಂದಿನ ಬೆಳೆದ ಕಾರಣ. ಭಗವಂತ ಚಕ್ರಧಾರಣ ಮಾಡಿಕೊಂಡು ನನ್ನ ತಾಯಿಯ ಕುಕ್ಷಿಯೊಳಗೆ ಪ್ರವೇಶ ಮಾಡಿ ನನ್ನ ರಕ್ಷಣೆ ಮಾಡ್ದ. ಹೇಗಿದ್ವಾನ್ ಸಂಪೂರ್ಣ ಶರೀರಧಾರಿ ಜೀವರ ಒಳಗೆ ಹೊರಗೆ ವ್ಯಾಪ್ತಿರುವಂಥ ಭಗವಂತ ಶರೀರಧಾರಿ ಒಳಗೆ ಅಂತರ್ಯಾಮಿ ರೂಪ ಇದ್ದು ಅಮೃತ ಪದ ಅಲ್ಲಿ ಅಷ್ಟು ಹೋಗಿದ್ದಲ್ಲ, ಎಲ್ಲರೂ ನನ್ನೊಳಗೆ ನೀವು ದೊಡ್ಡವರಪ್ಪ, ನಿಮ್ಮೊಳಗೆ ನಮ್ಮ ಕಡೆ ಅಂತೀನಿ ಇಲ್ಲ, ಎಲ್ಲರೂ ಅದಕ್ಕೆ ಹೇಳ್ತಾರೆ ಅವರು ಸಂಪೂರ್ಣ ಶರೀರಧಾರಿ ಜೀವ. ಸಂಪೂರ್ಣ ಶರೀರಧಾರಿ, ಸಂಪೂರ್ಣ ಅಂದರೆ ಕೇವಲ ಮನುಷ್ಯ ಶರೀರ ಅಲ್ಲ, ಎಲ್ಲ ಅದರಲ್ಲಿ ಆ ಜೀವರ ಒಳಗೆ ಹೊರಗೆ ವ್ಯಾಪ್ತಿರುವಂಥ ಭಗವಂತ ಶರೀರಧಾರ್ಯ ಒಳಗೆ ಅಂತರ್ಯಾಮಿ ರೂಪಿದ್ದು ಅಮೃತ ಪ್ರದಾನ ಮಾಡ್ತಾನೆ. ಹೊರಗಿದ್ದು ಕಾಲರೂಪ ಮೃತ್ಯುನ ಪ್ರದಾನ ಮಾಡ್ತಾನೆ. ಒಳಗಿದ್ದು ಅಮೃತ ಪ್ರದಾನ ಮಾಡ್ತಾನೆ, ಹೊರಗಿದ್ದು ಕಾಲರೂಪ ಮೃತ್ಯುವನ್ನು ಪ್ರದಾನ ಮಾಡ್ತಾನೆ. ಮತ್ತು ಆವಿಷ್ಕರು ಮತ್ತು ಇಲ್ಲಿ ಏನು ಮಾಡೋದು, ಹೋಗ್ಬೇಕಿಲ್ಲ ಅಂತಾನೆ, ಹಾಗೆ ಮಾಡ್ತಾನೆ. ಆಗ ಅವ ಮಾಯ ಸ್ವೀಕಾರ ಮಾಡಿ ಮನುಷ್ಯರಿಗೆ ಯಾರು ಸ್ವೀಕಾರ ಮಾಡಿ ಮಾಯ ಸ್ವೀಕಾರ ಅಂಥ ಭಗವಂತ ಲೀಲೆಯನ್ನು ನನಗೆ ತಿಳಿಸ್ರಿ ಅಂತ ಕೇಳಿರ್ತಾನೆ. ಎಲ್ಲ ಶರೀರದ ಒಳಗಿನ ಪುರುಷ ರೂಪದಲ್ಲಿ ಇದ್ದು ಅಮೃತ ಪ್ರದಾನ ಮಾಡುವಂಥ ಹೊರ ಕಾಲ ರೂಪದಲ್ಲಿ ಇಟ್ಕೊಂಡು ಮೃತ್ಯು ಎಲ್ಲ ಸಂಸಾರ ಪ್ರದಾನ ಮಾಡುವಂಥ ಕೃಷ್ಣ ಲೀಲೆಯನ್ನು ನೀವು ವರ್ಣನೆ ಮಾಡಿ. ಹೇಳುವಂಥ ಅಭಿಪ್ರಾಯ ಏನಪ್ಪ ಅಂದ್ರೆ, ಅಂತರ್ಯಾಮಿ ರೂಪದಿಂದ ಅಂತರ್ದೃಷ್ಟಿ ಉಳ್ಳಂಥ ಪುರುಷರಿಗೆ ಭಗವಂತ ಮುಕ್ತಿ ಪ್ರದಾನ ಮಾಡಿ. ಒಳಗೆ ಬೇಕು ಅಂಥವ್ರಿಗೆ ಮುಕ್ತಿ ಬೇಕು ಅಂದರೆ ಅದನ್ನು ಕೊಡ್ತಾರೆ. ಬಹಿರ್ದೃಷ್ಟಿ ಪುರುಷರಿಗೆ ಹೊರಗಡೆ ಕಾಲರೂಪಿ ಮೃತ್ಯು ಆಗ್ತಾನೆ, ಹೊರಗೆ ನೋಡೋರಿಗೆ. ಅದಕ್ಕೆ ಅಂತರ್ದೃಷ್ಟಿಯಿಂದ ಭಗವಂತೆಯನ್ನು ಕೇಳಬೇಕಾಗಿತ್ತು ನನಗೆ, ಅದನ್ನು ಹೇಳಿ. ನೀವು ಹೇಳಿಪ್ಪ ಬಲರಾಮ ರೋಹಿಣಿ ಪುತ್ರ ಅಂತೇಳಿ ನೋಡಿ, ಅವನ ದೇವಕಿ ಗರ್ಭದ ಸಂಬಂಧ ಬೇರೆ ದೇಹ ಇಲ್ದ ಹ್ಯಾಂಗೆ ಸಂಭವ ಆಯ್ತು ನೋಡಿ. ನೀವು ಹೇಳಿದ ಏನಂದ್ರೆ ಬಲರಾಮ ರೋಹಿಣಿ ಪುತ್ರ, ಅವನ ದೇವಕಿಯ ಗರ್ಭದಿಂದ ಸಂಬಂಧ ಬೇರೆ ದೇಹ ಇಲ್ಲದೆ ಅದು ಹೆಂಗಾತು, ಸಂಬಂಧ ಹೆಂಗಾತು ಅದನ್ನು ಕೇಳ್ತಾ ಇದ್ದ. ಮತ್ತೀಗ ವಾಜುಪುತ್ರ ಅಂದ್ರೆ ಅಂತ ಅದು ಕೇಳ್ತಾರೆ. ವ್ಯವಸ್ಥಿತ ಅರ್ಥ ನಿಶ್ಚಯ ಮಾಡ್ದ. ಯಾಕೆ ಇನ್ನೊಂದು ಬುದ್ಧಿ ಏನಪ್ಪ ಅದ ಅಂತೆ ಅದಕ್ಕೆ ಭಗವಂತ ವಾಸುದೇವನ ಕಥಾ ವಿಷಯ ಪ್ರಶ್ನೆ ನೀವು ಕೇಳುವಂಥವ್ರು, ಆ ಪ್ರಶ್ನೆಗೆ ಉತ್ತರ ಕೊಡುವಂಥ ತಥಾ ಆ ಕಥೆಗಳನ್ನು ಕೇಳುವಂಥ ಪುರುಷ ನಾರಿ ಆ ಥರ ಪವಿತ್ರ ಮಾಡ್ತಿತ್ತಪ್ಪ ಆ ಕಥೆ. ಹೆಂಗೆ ಭಗವಂತನ ಚರಣೋದಕದಿಂದ ಪ್ರಸೂತಿ ಹುಟ್ಟಂಥ ಗಂಗೆ ಜಲ ನಮ್ಮ ಸಮಸ್ತ ಆವಾಹನ ಮಾಡುವಂಥ ಜನರಿಗೆ ಅದು ಪವಿತ್ರ ಮಾಡ್ತದೋ ಹಂಗೆ ಕೃಷ್ಣ ಕಥೆ ಪವಿತ್ರ ಮಾಡೋದಪ್ಪ. ಆ ಹೊತ್ತಿನೊಳಗೆ ಅಸಂಖ್ಯ ದೈತ್ಯರ ದಲ ಸ್ವಕ್ನಿಂದ ರಾಜಗಳ ರೂಪ ಧಾರಣ ಮಾಡಿ ತನ್ನ ಅತ್ಯಧಿಕ ಭಾರ ಪೃಥ್ವಿ ಆಕ್ರಾಂತ ಆಗಿಬಿಟ್ಟು ವಜ್ಜೆ ಆಗಿಬಿಟ್ಟಿರ್ತಾರೆ. ನಾನು ವಜ್ಜೆ ತೋಯಪ್ಪ ಅಂತ ತಡಿ ಎಲ್ಲ ಮಾಡ್ತೇನೆ ನಾನು. ಅದು ತ್ರಾಣ ಬರೋ ಸಲುವಾಗಿ ಬ್ರಹ್ಮ ಅರ್ಶಾಣ ಹೋಗ್ತದೆ ಪೃಥ್ವಿ ಏನಪ್ಪ ಅಂತೆ ಭೂಮಿ ಇತ್ಯಾದಿ. ಈ ಶ್ಲೋಕದಿಂದ ಭಗವಂತನ ಅವತಾರ ಯಾಕೆ ಬಂದಪ್ಪ ಅವ ಭಗವಂತ ಸೊಕ್ಕಿನ ರಾಜ ನೆವ ಮಾಡ್ಕೊಂಡು ದೈತ್ಯರು ಅಸಂಖ್ಯ ದಲ ತಮ್ಮ ಅತ್ಯಧಿಕ ಭಾರದಿಂದ ಪೃಥ್ವಿಗೆ ಆಕ್ರಾಂತ ಮಾಡಿಬಿಟ್ಟಿದ್ರು. ಭಾಳ ಭಾರ ಇದೆ. ಯಾರ ಕಣ್ಣೊಳಗೆ ನೀರು ಬರ್ತಾ ಇದ್ದವು, ಮನಸ್ಸು ಶರೀರ ಅತ್ಯಂತ ಖಿನ್ನಾಯಿತು. ಮತ್ತು ಕರುಣಾ ಸ್ವರದಿಂದ ಅಂಬಾರ ಮಾಡ್ಕೊತ ಆಕಳ ರೂಪ ಧಾರಣ ಮಾಡಿಕೊಂಡು ಬ್ರಹ್ಮನ ಸಮೀಪ ಬಂದು ತನ್ನ ಕಷ್ಟವನ್ನು ಸ್ವಯಂ ತಿಳಿಸ್ತು. ಭೂಮಿ ಯಾವ ರೂಪ ಬಂತು, ಆಕಳ ರೂಪ. ಆಗ ಬ್ರಹ್ಮ ಅಂತ ಅಂಬಾ ಮಾಡ್ಕೊಂಡು ಹಂಗೆ ಅದಕ್ಕೆಲ್ಲ ಆಕಳಿಸ್ಕೊಂತ ಗೋ ರೂಪ ಧಾರಣ ಮಾಡ್ಕೊಂತ
ಭಗವಂತ ಬ್ರಹ್ಮನ ಸಮೀಪ ಬಂದು ತನ್ನ ಕಷ್ಟ ಏನಪ್ಪ ಭೂಮಿ ಭಾರ ಆಗಿಬಿಟ್ಟೈತಿ ಇಂಥವರೆಲ್ಲ ಆಗಿಬಿಟ್ಟಾರೆ ಅಂತೇಳಿ ಬ್ರಹ್ಮನ ಹತ್ರ ಉಪಸ್ಥಿತ ಆದ. ಪೃಥ್ವಿಯ ಮಾತನ್ನೇ ಶ್ರವಣ ಮಾಡಿಕೊಂಡು ಬ್ರಹ್ಮ ನಿಶ್ಚಯ ಮಾಡ್ದ. ಅದಾದಮೇಲೆ ಶಂಕರ ತಥಾ ಅನ್ಯ ಸ್ವರ್ಗ ದೇವತೆಗಳು ಪೃಥ್ವಿಯ ಜೊತೆ ಹೋಗಿ ಕೂಡ್ಕೊಂಡು ಬ್ರಹ್ಮನ ಕ್ಷೀರಸಾಗರದ ಹತ್ರ ಹೋಗಿ ಬ್ರಹ್ಮನ ಕಡೆ ಹೋದ್ರಪ್ಪ ಎಲ್ಲ ಕೂಡ್ಕೊಂಡು. ಅಲ್ಲಿ ಹೋಗಿ ಜಗತ್ತಿನ ಸ್ವಾಮಿ ದೇವತೆಗಳ ಆರಾಧ ತಥಾ ತನ್ನ ಭಕ್ತರ ಸಮಸ್ತ ಕಷ್ಟವನ್ನು ವಿನಷ್ಟ ಮಾಡುವಂಥ ಪರಮ ಪುರುಷ ಭಗವಂತ ಸಮಾಧಿಸ್ಥನಾಗಿ ಪುರುಷ ಸೂಕ್ತ ಬ್ರಹ್ಮ ಅವನ ಸ್ತುತಿ ಮಾಡಿ ಬ್ರಹ್ಮ ಅವನ ಸ್ತುತಿ ಮಾಡಿ ಯಾರಂದ್ರೆ ಪುರುಷ ಸೂಕ್ತ ಅದು ಮಾತು ಅದನ್ನು ಹೇಳ್ಕೊಂತ ಮಾಡಿ ಅದು ಕೇಳ್ತಾನೆ. ಬ್ರಹ್ಮನ ಈ ಸಮಾಧಿ ಅವಸ್ಥೆಯೊಳಗೆ ಆಕಾಶವಾಣಿ ಕೇಳ ಬ್ರಹ್ಮನ ಸಮಾಧಿ ಅವಸ್ಥೆಯೊಳಗೆ ಆಕಾಶವಾಣಿ ಕೇಳ ಅವ. ಅದು ಆಮೇಲೆ ಅವ ದೇವತೆಗಳಿಗೆ ಹೇಳ್ತಾನೆ, ದೇವತೆಗೆ ನನ್ನಿಂದ ನಿಮಗೆ ಭಗವಂತನ ವಾಣಿ ಕೇಳಿ ನನ್ನಿಂದ ವಾಣಿಯನ್ನು ಕೇಳಿ ಅಂತ ಕೂಡಲೇ ಅವನ ಅನುಗ್ರಹ ಕಾರ್ಯ ನಡೀತೈತಿ. ಇದರೊಳಗೆ ಸಂಶಯ ತಡ ಆಗುವುದಿಲ್ಲಪ್ಪ ಅಂತ ಹೇಳ ನೋಡಿ. ಅವ ಹೇಳ್ತಾನಲ್ಲಿ ಧರಾಜ್ವರ ಪುಂಸಾ ಪೃಥ್ವಿಯ ಕಷ್ಟದ ಗೊತ್ತು ಕೃಷ್ಣ ಮೊದಲು ಗೊತ್ತಾಯ್ತು ನಮ್ಗೆ. ಯಾಕೆಲ್ಲ ಅಂತರ್ಜೀವನ ಗೊತ್ತಿರಲಿಲ್ಲ ಹೇಳ್ಬೇಕಾದ್ರೆ ಆ ಭಗವಂತ ಕಾಲಶಕ್ತಿಯ ದ್ವಾರ ಪೃಥ್ವಿಯ ಭಾರದ ವಿನಾಶ ಮಾಡಿ ಪೃಥ್ವಿಯ ಮೇಲೆ ಇಲ್ಲಿ ತನಕ ವಿರಾಜಮಾನ ಆಗ್ತದೆ ನೋಡಿ. ಆ ಪೃಥ್ವಿಯ ಭಾರ ವಿನಾಶ ಮಾಡ್ಕೊಂಡು ಪೃಥ್ವಿ ಮೇಲೆ ಎಲ್ಲಿ ತನಕ ವಿರಾಜ ಅಲ್ಲಿ ತನಕ ನೀವು ನಿಮ್ಮ ವಂಶದ ಯದುಸಂಗದ ಅವತೀರ್ಣ ಆಗಿ ಭಗವಂತ ಲೀಲೆಯನ್ನು ಸಹಯೋಗ ನೀವು ಅವ್ರು ಕುಡೀರಿ. ಭಗವಂತ ಏನು ಮಾಡ್ತಾ ಅವನ ಕಾರ್ಯ ಸಹಾಯ ಮಾಡ್ಬೋದು. ಇದು ಭಾಳ ಮಹತ್ವ. ಯಾಕಂದ್ರೆ ಅನೇಕ ಜನ ಎಲ್ಲ ಅವನಪ್ಪ ನಮ್ಮ ಕಡೆಯಿಂದ ಆಗ್ತೈತೇನ್ರಿ ಅದು ಕೆಲಸ ಅವ್ನು ಮಾಡೋನಪ್ಪ ನಮ್ದೇನ್ರಿಪ್ಪ ನಾವು ಶಿವ ನಮ್ಮ ಕಡೆಯಿಂದ ಅವ್ರಪ್ಪ ನೀನ ಬಂದು ಮಾಡ ಅಂತ ಹಾಗಲ್ಲ. ನಾವೇನು ಮಾಡ್ಬೇಕು ಆ ಕಾರ್ಯವನ್ನು ಮಾಡಬೇಕಾಗಿದೆ ನಾವು. ಮತ್ತು ನಿನಗೆ ಶಕ್ತಿ ಕೊಟ್ಟ ನಿನಗೆ ಶಕ್ತಿ ಕೊಟ್ಟ ಉಪಯೋಗ ಮಾಡೋಂಗಿಲ್ಲ ನೀ ಸುಮ್ಮನೆ ಕೊಡ ಇದ್ದಾಗ ತಂತದ್ದು ಆಗಬೇಕು ನಿನಗೆ ಅಂದ್ರೆ ನೀನು ಪ್ರಯತ್ನ ಮಾಡಬೇಕು. ಇದರ ಆ ಭಗವಂತನ ಕಾರ್ಯ ಸಹಕಾರ ತ್ವದೀಯಾಯ ಕಾರ್ಯಾಯ ಬದ್ಧಾರ್ಯಂ ನಿನ್ನ ಕಾರ್ಯ ಆ ಥರ ಭಾಳ ಸುಂದರ ಪ್ರಾರ್ಥನೆ. ಹಂಗೆ ನಾವು ನಮ್ಮಿಂದ ವಿಜ್ಞಾಪಿತ ಮಾಡಿ ಪೂರ್ವಹಿ ಭಗವಂತ ಪೃಥ್ವಿಯ ಕಷ್ಟದ ಭಾರ ಅದು ಗೊತ್ತಾಗಿತ್ತು. ನೀವೇನು ಹೇಳ್ತೀರಿ ಮತ್ತೆ ಗೊತ್ತಾಯ್ತಲ್ಲ ಏನಪ್ಪ ಆಯಿತು. ಶ್ರೀ ವಸುದೇವನ ಮನೆಯೊಳಗೆ ಪರಮ ಪುರುಷ ಸಾಕ್ಷಾತ್ ಭಗವಂತನ ಅವತಾರ ತಗೋತಾನೆ. ಅವನ ಪ್ರಿಯತಮ ರಾಧೆ ಆ ಸೇವಾ ಸಲುವಾಗಿ ದೇವತೆಗಳು ಸ್ತ್ರೀಯರು ಕೂಡ ಅಲ್ಲಿ ಜನ್ಮ ತಗೋತಾರೆ. ಹೆಂಗೆ ಮಾಡ್ತಾರೆ ಅವರು ವಸುದೇವನ ಮನೆಯೊಳಗೆ ಪರಮ ಪುರುಷ ಸಾಕ್ಷಾತ್ ಭಗವಂತ ಅವತಾರ ತಗೋತಾನೆ. ಮತ್ತು ಅವನ ಪ್ರಿಯತಮ ರಾಧೆ ಸೇವಾ ಸಲುವಾಗಿ ದೇವತೆಗಳು ಸ್ತ್ರೀಯರಾಗ್ತಾರೆ. ಯಾಕೆ ಸೇವಾ ಸಿಗ್ತದೆ ಅಂತ ಎದಕ್ಕಾಗ್ತಾರೆ ಹೆಣ್ಣಾಗಿ ಮಜಾಕಲ್ಲ ಆ ಭಗವಂತನ ಸೇವೆಗಾಗಿ ಅವಕಾಶ ಆ ಸೇವೆಗೆ ಅವಕಾಶ. ಅದಕ್ಕೆ ಭಗವಂತನ ಕಲಾ ಸಹಸ್ರಾರ್ಮಕೊಳ್ಳಂತ ಸ್ವಯಂ ಪ್ರಕಾಶ್ ಅನಂತ ಶೇಷನಾಗನು ಹರಿಯ ಪ್ರಿಯ ಕಾರ್ಯ ಸಲುವಾಗಿನೇ ಅಲ್ಲಿ ಮೊದಲು ಭಗವಂತನ ಅಣ್ಣ ಆಗಿ ಅವತಾರ ಗ್ರಹಣ ಮಾಡ್ಯಾರ. ಕೃಷ್ಣನ ಅಣ್ಣ ಬರ್ತಾನೆ ಬಲರಾಮ. ಹಾಗಾಗಿ ಸ್ವಯಂ ಪ್ರಕಾಶ್ ಅನಂತ ಶೇಷನಾಗ ಅವ ಹರಿಯ ಪ್ರಿಯ ಕಾರ್ಯ ಮಾಡೋ ಸಲುವಾಗಿ ಮೊದಲು ಭಗವಂತ ಅಣ್ಣನಾಗಿ ಅಣ್ಣಾಗಿ ಬರ್ತಾನೆ. ತಮ್ಮಾಗಿ ಬರ್ಪ ಅಣ್ಣಾಗಿ ಬರ್ತಾನೆ ನೋಡ ತಾವೇ ಲಕ್ಷ್ಮಣ ತಮ್ಮಾಗಿ ಬರ್ ಮುಂಚೆ ಅಣ್ಣಾಗಿ ಅಂತ ಹಾಗೆ ನೋಡಿ. ಐಶ್ವರ್ಯಶಾಲಿ ಭಗವಂತ ವಿಷ್ಣುನ ಮಾಯ ಯಾವ ಸಂಪೂರ್ಣ ಜಗತ್ ಸಮೂಹಿನ ಮಾಡಿಟ್ಟಿದ್ದೋ ಅದು ಕೂಡ ಭಗವಂತವರ ಆದಿಷ್ಟ ಆಗಿ ಭಗವಂತನ ಕಾರ್ಯ ಸಂಪನ್ನ ಮಾಡೋ ಸಲುವಾಗಿ ಅಲ್ಲೇ ಆಗುತ್ತೆ ನೋಡಿ. ಅದು ಬರ್ತದೆ ಯಾವುದು ಮೋಹಿತ ಸಂಪೂರ್ಣ ಜಗತ್ತು ಯಾವುದು ಮಾಯಾ ಅದು ಅಲ್ಲೇ ಅವನ ಸಹಾಯಕ ಬರ್ತದೆ. ಉಳಿದವ್ರನ್ನ ದಬಾಯಿಕೆ ಮಾಡ್ತದೆ ಅವನಿಗೆ ಸಹಾಯ. ಹಾಗೆ ಯಾವಾಗ ನಾವು ಭಗವಂತನ ಭಕ್ತರಾಗಿದ್ರೆ ನಮ್ಗೆ ಆ ಮಾಯಾ ಸಹಾಯ ಬರ್ತೈತಿ. ಮಾಯಾ ನಮಗೇನು ಮಾಡ್ತದೆ. ಅದಕ್ಕೆ ಬಾಯಾಗ ನಾಯಿ ಕಟ್ಟದವ್ರ ಕತೆ ಹೇಳಿ ಹೋಗು ಅಂತೈತಿ. ಏಕಲ್ಲಪ್ಪ ಬರ್ರಿ ಸರ್ ನೀವು ಬಂದ್ರಿ ಬರ್ರಿ ಅಂದ್ರೆ ಅವಾಗ ನಾ ಏನು ಮಾಡೋದು ಸುಮ್ಮನೆ ಹಂಗೆ ಅವನ ಆಶ್ರಯ ಮಾಡಿಬಿಟ್ರೆ ಈ ಮಾಯ ಏನು ಮಾಡೋದು. ಅಷ್ಟೆಲ್ಲ ಆದಮೇಲೆ ಶುಕ ಮಹಾರಾಜ ಹೇಳ ಶುರು ಮಾಡ್ತಾರೆ. ಪರೀಕ್ಷಿತ
ಪ್ರಜಾಪತಿಗಳ ಸ್ವಾಮಿ ಬ್ರಹ್ಮ ಈ ರೀತಿ ಪರೀಕ್ಷಿತ ಈ ರೀತಿ ಬ್ರಹ್ಮ ದೇವತೆಗಳ ಆದೇಶ ಕೊಟ್ಟು ತಥಾ ಪೃಥ್ವಿಯನ್ನು ಕೂಡ ತನ್ನ ವಚನ ಆಶೀರ್ವಾದ ಅದಕ್ಕೂ ಹೆಸರು ಅದು ಆದಮೇಲೆ ತನ್ನ ಪರಮಧಾಮಕ್ಕೆ ಹೊರಟ ನೋಡಿ ಅವ ಬ್ರಹ್ಮ ಹೊರಟ. ಯದುವಂಶ ರಾಜ ಶೂರಸೇನ ಮಥುರಾಪುರಿಯೊಳಗೆ ಇದ್ದು ಮಥುರಾ ಶೂರಸೇನ ಈ ಎರಡೂ ರಾಜ್ಯವನ್ನು ನೋಡಿ ಮಥುರೆದ್ದು ಶೂರಸೇನ ಈ ಎರಡೂ ರಾಜ್ಯದ ಪ್ರಶಾಸನ ಮಾಡ್ತಾ ಇದ್ದ. ಯಾರು? ಶೂರಸೇನ. ಅಲ್ಲಿ ಮಥುರಿದ್ದು ಮಥುರಾ ಶೂರಸೇನ ಎರಡೂ ಮಾಡ್ತಾ ಇದ್ದ. ಭೋಜಾಧಿಪತಿ ಉಗ್ರಸೇನ ಬಂಧನಾಗಾರ ಅದರೊಳಗೆ ಹಾಕುವ ಸಲುವಾಗಿ ಕಾರಣ ಅವತರಣ ಸಲುವಾಗಿ ಶ್ಲೋಕದ ಹಿಡ್ಕೊಂಡು ಈ ಅಧ್ಯಾಯ ಸಮಾಪ್ತಿ ತನಕ ಪ್ರಸ್ತಾವ ಕಥೆಯನ್ನು ಉಪನ್ಯಸ್ತ ಮಾಡ್ತಾ ಇದ್ದಾರೆ. ಅರ್ಥಾತ್ ಮಥುರೆ ನಿವಾಸ ಮಾಡ್ತಾ ವಿಷಯ ಅರ್ಥಾತ್ ಆ ದೇಶವನ್ನು ಆಡ್ತಾ ಇದ್ದ. ಅದೇ ಅರ್ಥ. ಆ ಹೊತ್ತಿನೊಳಗೆ ಮಥುರೆ ಸಮಸ್ತ ಯದುವಂಶೀಯ ರಾಜಧಾನಿ ಆಯಿತು. ಮಥುರಾ ರಾಜಧಾನಿ ಮಥುರೊಳಗೆ ಹರಿ ಸರ್ವದಾ ವಿರಾಜಮಾನ್ ಇರ್ತಾನಪ್ಪ ಅಲ್ಲೇ. ಆ ಮಥುರೊಳಗೆ ಒಂದ್ಸಲ ಶೂರನ ಪುತ್ರ ವಸುದೇವನ ವಿವಾಹ ಮಾಡಿ ತನ್ನ ನೌಡಾ ಪತ್ನಿ ಹೊಸ ದೇವಕಿಯ ಜೊತೆಗೆ ಪ್ರಸ್ಥಾನ ಮಾಡೋ ಸಲುವಾಗಿ ರಥದ ಮೇಲೆ ಕುಂತ. ಸೂರ್ಯಯ ಅರ್ಥಾತ್ ನವ್ಯತಾ ಪತ್ನಿ ಜೊತೆ ಅಲ್ಲೇ ಪ್ರಯಾಣಿ ಅರ್ಥ ಪ್ರಸ್ಥಾನ ಮಾಡೋ ಸಲುವಾಗಿ ನಿಂತವ. ಉಗ್ರಸೇನ ಪುತ್ರ ಕಂಸಿದ್ದವ ಸಾರಥಿಯಾಗಿದ್ದ. ತಂಗಿನ ಕರ್ಕೊಂಡ ಕುಂತಾರಿಬ್ರು ಕರ್ಕೊಂಡ ತಾನೆ ತನ್ನ ತಂಗಿ ಪ್ರಿಯ ಮಾಡೋ ಸಲುವಾಗಿ ಸ್ವಯಂ ಆ ಕುದುರೆ ಲಗಾಮ ಹಿಡ್ಕೊಂಡ ಸಾರಥಿ ಅದಿದ್ದು ಅನ್ನಿಸಕತ್ತ. ಯದ್ಯಪಿ ಅವನ ಜೊತೆ 100 ಸುವರ್ಣ ರಥಗಳು ಹೊರಟಿದ್ರು. ಅದು ಇವ ಅಲ್ಲಿ ಕರ್ಕೊಂಡ ನೋಡಿ ಎಲ್ಲ ಜನ ಅದಕ್ಕೆ ಹೇಳ್ತಾರೆ. ದೇವಕಿಯ ತಂದೆ ದೇವಕ ಅವನ ಹೆಸರು. ದೇವಕಿಯ ತಂದೆ ದೇವಕ. ಅವ ದೇವಕಿ ಭಾಳ ಸ್ನೇಹ ಮಾಡ್ತಾನೆ. ಅವ ದೇವಕಿಯನ್ನು ದಹೇ ಇದ್ರೊಳಗೆ ಇದನ್ನು ಕೊಡ್ಬೇಕಲ್ಲ ವರದಕ್ಷಿಣೆ ಅದರೊಳಗೆ ಸುವರ್ಣಮಾಲ ಅಂತ 400 ಆನೆ 15,000 ಅಶ್ವಗಳು 1800 ರಥಗಳು 200 ಸುಮಂಗಲರು ಸುಕುಮಾರಿ ದಾಸಿಯರು ಕಳಿಸ್ತಾರೆ. ನೋಡಿ ಇಷ್ಟು ಮಂದಿ ಇಷ್ಟನ್ನು ಅವ್ರು ಕೊಟ್ಟ. ಏನೇನು ಕೊಟ್ಟ ಅಂತ ನೋಡು ಎಷ್ಟು ಕೊಟ್ಟು ನಾವು ಸುವರ್ಣಮಾಲ ಹಾಕಿದಂಥ 400 ಆನೆ ಅವಕ್ಕೆಲ್ಲ ಸುವರ್ಣಮಾಲ ಹಾಕಿದ್ರು. 15,000 ಅಶ್ವಗಳು ಅವಕ್ಕೆಲ್ಲ ಮಾಡಿ 1800 ರಥ 100 ಸುಮಂಗಲ ಕೃತ ಸುಕುಮಾರಿ ದಾಸಿ ಶಿವಮಠ ಇಷ್ಟು ಮಂದಿ ನೋಡಿ ಇಷ್ಟು ಮಂದಿ ಕೊಟ್ಟ. ಪೂರ್ವವರ್ಗ ಅರ್ಥ ಅಲ್ಲಿ ವರದಕ್ಷಿಣೆ ಒಳಗೆ ಇಷ್ಟನ್ನು ಕೊಟ್ಟ. ಅವ ಯಾವ ದೇವಕ ಅವ ಅಂದರೆ ದೇವಕಿಯ ಅಪ್ಪ ಅಟ್ಟು ಕೊಟ್ಟ. ವರವಧು ಪ್ರಸ್ಥಾನ ಸಮಯದ ವಿಧಾನ ಸಮಯ ಒಂದೇ ಜೊತೆಗೆ ಮಂಗಲಮಯ ಶಂಖ ತುರಿ ಮೃದಂಗ ಎಲ್ಲವೂ ಬಾರ್ಸಕತ್ತಿದ್ರು. ದಾರಿಯೊಳಗೆ ರಾಸ್ ಹಿಡ್ಕೊಂಡು ಕಂಸ ರಥ ಹಿಡ್ಕೊಂಡು ತಾನೇ ರಥ ಹೊಡ್ಯಾಕ ಆ ಸಮಯದ ಕಂಸನಿಗೆ ಸಂಬೋಧ ಮಾಡಿ ಆಕಾಶವಾಣಿ ಆರು ಬೆತ್ತೊಳಗೆ ಅದ್ದಿವೆ. ಏನು ಅಡ್ಡಿ ಬಿಡುತ್ತೆ ತಂಗಿನ ಕಳಿಸ್ಬರ್ಬೇಕಂತ ಹುಡುಪಿದ್ದ. ಅದಕ್ಕೆ ಹೇಳ್ತಾರೆ ಆಯ್ತಾ ಅದು ಏನಪ್ಪ ಹೇ ಮೂರ್ಖ, ಯಾವುದನ್ನು ಯಾರನ್ನ ಮುಟ್ಸಾಕ ನೀವು ಹೊಂಟಿಯೋ ಆ ದೇವಿಗೆ 8ನೇ ಪುತ್ರ ನಿನ್ನ ಹೊಡಿತಾನೆ. ಎಲ್ಲಿ ತನಕ ಪ್ರೀತಿ ಮಾಡ್ತಾನೆ ಮನುಷ್ಯ, ಎಲ್ಲಿ ತನಕ ಇವ ನನಗೆ ಅನುಕೂಲ ಅಲ್ಲಿ ತನಕ ಒಂದು ಸ್ವಲ್ಪ ಇವ ನನಗೆ ಅನುಕೂಲ ಇಲ್ಲ ಅಂತ ಕಲಾಸ್ ಯಾರು ಹೇಳಲೇಬೇಕಾಗ ಅವನು ಕೂಡ ಇಷ್ಟು ಪ್ರೀತಿ ಮಾಡ್ತಿದ್ದಮ್ಮ ನೀ ಒಳಗಿದ್ದೊಳಗೆ ಭಾಳ ಮಸಲತ್ತದ ಯಾವನಾರು ಹೇಳಿ ಅದು ಖರೆ ಇತ್ತು ವಿಚಾರಿಸಿದ್ ಮಾಡಂಗಿಲ್ಲ ಹೊಡ್ಯಾಕ್ತಾ ನೋಡೇ ಬಿಡ್ತಾನೆ ಅಂತೇಳಿ ಹಂಗೆ ನೀನು ಹೊಳ್ತಾನಪ್ಪ ಅಂತ ಆಕಾಶವಾಣಿ ಆಯ್ತು ಬರ್ತೊಳಗೆ ನೋಡ್ತಾನೆ. ಅಭಾಷ್ ಅರ್ಥಾತ್ ಅರೇ ಕಂಸ ಈ ಥರ ಸಂಬೋಧ ಮಾಡಿ ಹಂತ ಅರ್ಥಾತ್ ನಿನಗೆ 8ನೇ ಹೊಡಿತಾನಪ್ಪ ನೋಡಿ. ದುಷ್ಟ ಪಾಪಿ ಭೋಜಕುಲ ಕಲಂಕ ಆ ಕಂಸ ಇಷ್ಟು ಕೇಳಿದ ಕೂಡಲೇ ಕೈಯೊಳಗೆ ತಲವಾರ ಹಿಡ್ಕೊಂಡ ತನ್ನ ತಂಗಿಯ ಕೂದಲ ಹಿಡಿದು ಹೊಡೆಯೋ ಸಲುವಾಗಿ ತಯಾರಾಗಿತ್ತು. ಕೊಂದ ಬಿಡು ಇಲ್ಲೇ 8ನೇದವ ಅಂದಾರ ಅಲ್ಲಿ ತನಕ ತಡಿಬೇಕಿಲ್ಲೋ ಹೊಡೆದ ಬಿಡು ಈಗ ಮತ್ತು ಹುಟ್ಟದ ಇಲ್ಲ ಅವಾಗೆ ಹೊಡೆದ. ಅದಕ್ಕಾಗಿ ಕುಲದ ಕಲಂಕ ಅರ್ಥ ತಯಾರಾಗಿತ್ತು ಹೊಡೆ ಅವನು ಹಾಕಿ ಕೂದಲ ಹಿಡ್ದ.
ನಿಂದಿತ ಕರ್ಮ ಮಾಡುವಂಥ ಕ್ರೂರ ತಥಾ ನಿರ್ಲಜ್ಜ ಆ ಕಂಸನನ್ನು ಸಾಂತ್ವನ ಪ್ರದಾನ ಮಾಡೋ ಸಲುವಾಗಿ ಮಹಾಭಾಗ್ಯವಾನ್ ವಸುದೇವ ಅವ ಹೇಳ್ತಾನೆ ಏನು ಹೇಳ್ತಾನೆ ಅಲ್ಲಿ ನೃಶಂಸಂ ಅದೇ ಅರ್ಥ ಕ್ರೂರ ಮಹಾಭಾಗ್ಯವಾನ್ ಹೇಳುವಂಥ ಅಭಿಪ್ರಾಯ ಏನಂದ್ರೆ ಯಾವತ್ನಾಗ ವಸುದೇವನ ಜನ್ಮ ಮಾಡ್ತವನು ವಸುದೇವ ಜನ್ಮ ತಗೊಂಡು ಆವತ್ತಿನಾಗ ಹರ್ಷಪೂರ್ ದೇವತೆ ನಗಾರಿ ಅದು ಬಾ ಸೂಚನೆ ಮಾಡಿ ಭಗವಂತ ಆಗೋ ಕಾರಣ ಅವತಾರ ಕಂಸನ ಪ್ರತಿಕಾರ ಮಾಡೋದು ಸಂಭವ ಅದಕ್ಕೆ ಆ ಸ್ತುತಿ ದ್ವಾರ ಅವ ಕಂಸನು ಹೀಗೆ ಅವ ಹೇಳ್ಬಿಟ್ಟನಲ್ಲ ಆ ದೇವಕಿ ಮೇಲೆ ಕೃಪಾ ಮಾಡಿ ಹೇಳಕ್ಕ ಕೃಪಾ ಮಾಡಿ ನೋಡಿ 5 ಪ್ರಕಾರ ಹೊಂದಾಣಿಕೆ 5 ಪ್ರಕಾರ ಸಂಬಂಧ ಲಾಭ ಉಪಕಾರ ಅಭೇದ ಗುಣ ಮೂರು ಗುಣ ಆಯ್ತ ಆ ದುಷ್ಟ ಮತ್ತು ಅದೃಷ್ಟ ಲೌಕಿಕ ಪಾರಲೌಕಿಕ ಸ್ವರೂಪ ಅದೇಗಿರ್ತಪ್ಪ ದೃಷ್ಟ ಮತ್ತು ಅದೃಷ್ಟ ಲೌಕಿಕ ಪಾರಲೌಕಿಕ ಈ ಸ್ವರೂಪ ಇರ್ತದೆ ಗುಣಕೀರ್ತನಂ ಅರ್ಥ ಪ್ರಶಂಸನೀಯ ಗುಣದ ವರ್ಣನ ವಸುದೇವನ ಆ ಭಗೀನಿ ಪದದ್ವಾರ ಸಂಮತಿಯಾದ ನೋಡಿ ಅರ್ಥ ಪದದ್ವಾರ ಸ್ತ್ರೀವಧ ಮಾಡಬಾರ್ದಪ್ಪ ಮತ್ತು ಇದರಿಂದ ಯಶ ಅದು ಏನಾಗ್ತದೆ ಅದು ಕೇಳ್ತೈತೆ ಅಂತ ಆ ವಧ ಮಾಡಬಾರ್ದು ಯಶ ಪ್ರಾಪ್ತಿಯ ಇದರಿಂದ ಹೊಡೆಯದೇ ಇದ್ದು ಹೊಡೆದ್ರೆ ಪಾಪ ಹೊಡೆದೇ ಇದ್ರೆ ಯಶ ಆಗ್ತೈತಪ್ಪ ಮತ್ತೇನು ಮಾಡೋದಕ್ಕೆ ಹೊಡಿಬೇಡ ಅಂತ ಆಚೆ ಸಂತಾನದ ಉಪಕಾರ ಮಾಡ ಅದೇ ನೋಡು ನೀನು ಸಂತಾನ ಬೇಡ ಅದಕ್ಕೆ ಹೋಗ್ಬೇಡ ನಿನ್ನ ಗುಣದ ಪ್ರಶಂಸೆ ದೊಡ್ಡ ದೊಡ್ಡ ವೀರ ಮಾಡ್ತಾರೆ ಎಂಥ ದೀಪ ಎದಕ್ಕೆ ಹೊಡ್ಯಾಕ ಕಡೆ ಚೆಲ್ಲಬೇಕು ಹೆಂಗೆ ಮಾಡೋದು ಪ್ರಶಂಸೆ ಮಾಡು ಸುಟ್ಟು ಬಂದು ಏನಪ್ಪ ನಿನ್ನ ಅರ್ಥ ನೋಡುವ ಎಲ್ಲವ ಏನು ಕಿರಿಕಿ ಬಿಡ್ತಾವ ಅವ್ರೊಂದು ಚಲೋ ಗುಣ ವರ್ಣನೆ ಮಾಡ್ಬೇಕ್ರಿ ನೀ ಹೇಳಿದಿ ನಿನ್ನ ಕೇಳಿ ಮೊನ್ನೆ ನೀವು ದೊಡ್ಡ ದಾನ ಮಾಡಿ ಕೇಳಿದಪ್ಪ ಭಾಳ ಆನಂದ ಆಗ್ತಾವ ಹುಟ್ಟಿದಂಥ ಮಗ ಹುಟ್ಟಬೇಕು ನಿಮ್ಮ ಅಪ್ಪವ ಎಷ್ಟು ಪುಣ್ಯವಂತ ನೀವು ದೊಡ್ಡ ದಾನ ಮಾಡಿದ್ರು ಬಿತ್ತಾಗಿರಾಕೆ ಈ ಕಂಗಾಲಾಗಿತ್ತು ಏನು ಹೊಡೆದ ಬಿಡ್ತೈತೆ 2 ನಿಮಿಷ ಹೋಗಿ ಕೆಲಸ ಬಿತ್ತವರು ಹಂಗೆ ನಿನ್ನ ಗುಣ ಪ್ರಶಂಸೆ ವೀರು ಸಿಟ್ಟು ಮಾಡ್ತಾರಪ್ಪ ನೀನು ಭೋಜಮುಷಿ ಬೆಳೆಸವಾದಿ ಇಂಥ ನೀನು ಸ್ತ್ರೀ ಅದರೊಳಗೆ ನೀನು ತಂಗಿ ಅವ್ರನ್ನ ವಿವಾಹ ಮಾಡಿಸ ಒಟ್ಟು ಸಮಯ ಲಗ್ನ ಸಮಯ ನೀ ಇದೇನು ಹೊಡಿತೀಪ್ಪ ಹೆಂಗೆ ವೀರವರ್ಯ ಯಾವನು ಜನ್ಮ ತಗೋತಾನೋ ಅವನ ಶರೀರ ಮೃತ್ಯುನು ಇದ್ದೇ ಜನ್ಮ ಎರಡದವದ್ರಾಗ ಜನರ ಜನ್ಮ ಅವೆರಡು ಹೊಟ್ಟೆ ಬಿಟ್ಟಾವ ಮರಣದ ತಾರೀಖು ಗೊತ್ತಿಲ್ಲ ನಿಮ್ಗೆ ಇಷ್ಟ ಹುಟ್ಟಿದ ತಾರೀಖು ಹಾಕ್ತಾರೆ ಫೋಟೋ ತೆಗೆದ್ರೆ ಮರಣ ಬರೀತಾರೆ ಬಿಟ್ಟಿರ್ತಾರೆ ಇವ್ರಿಗೆ ಗೊತ್ತೂ ಇಲ್ಲ ಆಮೇಲೆ ಹಿಂದಾಡಿ ಸತ್ಮೇಲೆ ಅದು ಹೆಸರು ಹಾಕ್ತಾರೆ ಹಾಗೆ ಜನ್ಮದ ಜೊತೆಗೆ ಮೃತ್ಯು ಅದು ಇವತ್ತ ಅಥವಾ 100 ವರ್ಷದಿಂದ ಇರೋದಕ್ಕೆ ಮರಣ ಯಾವ ಪ್ರಾಣಿ ಅದ್ರ ಮೃತ್ಯು ನಿಶ್ಚಿತ ಮತ್ತೆ ಯಾಕೆ ಬಿಡ್ತೀವಿ ನೀ ಅಂದೆಪ್ಪ ಮೃತ್ಯುವಿನ ಭಯದಿಂದ ಇದು ಹೊಡೆಯಕತ್ತೇನಿ ಅಂತ ನೀ ಹಿಂಗನ್ಪ ಶ್ರೀಧರ ಸ್ವಾಮಿಗಳು ಅದಕ್ಕೆ ಕಾರಣ ಏನಪ್ಪ ತಗೋತಾರೆ ನಾನು ಸಾವಿನ ಹೆದರಿ ಬರ್ತದೆ ಆದರೂ ಮೃತ್ಯುನ ಯಾರು ಮೃತ್ಯುನ ತೆಗೆಯಕ್ಕೆ ಸಾಧ್ಯ ಬರುವುದಾದ ನೋಡಿ ಮೃತ್ಯು ಆದಾಗ್ಯೂ ಬೇರೆ ಯಾವ ಶರೀರ ಸಿಗ್ತೈತಿ ಜಾತಸ್ಯ ಮರಣ ಧ್ರುವ ಜನ್ಮ ಸತ್ಯಾಗಪ್ಪ ಹುಟ್ಟಾಕ ಹೀಗೆ ಅದು ಮತ್ತೆ ಜೀವ ಸಿಕ್ಕಾಗ ಏನು ಹೋಗುದಿಲ್ಲ ಸಾವು ಅಂದ್ರೇನಪ್ಪ ಸ್ಥೂಲ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ ಬಿಡುಗಡೆ ಇಷ್ಟೇ ಕೆಲಸ ಮತ್ತೊಂದೇ ಎಲ್ಲಿ ತನಕ ಸೂಕ್ಷ್ಮ ಶರೀರ ಐತೋ ಅಲ್ಲಿ ತನಕ ಹುಟ್ಟುದಿರೋದು ಸೂಕ್ಷ್ಮ ಶರೀರನೂ ಯಾವಾಗ ಆ ಸೂಕ್ಷ್ಮ ಯಾವಾಗ ಹೋಗತಿ ಕಾರಣ ಶರೀರ ಹೋಗೋದು ಕಾರಣ ಅಂದ್ರೆ ಅಜ್ಞಾನ ಹೀಗೆ ಅದು ಹೋದ್ಮೇಲೆ ಇದು ಅದು ಹೋಗ್ತಾ ಮುಕ್ತ ಕರೆ ಎಲ್ಲರಿಗೂ ಎಲ್ಲಿ ಕೇಳ್ತಾನೆ ಜಾತಸ್ಯ ಮರಣ ಧ್ರುವಂ ಜನ್ಮ ಮೃತಸ್ಯ ಯಾರು ಹೇಳ್ಯಾರಿದ್ದಾನೆ ಸಾಮಾನ್ಯ ಮನುಷ್ಯನಿಗೆ ಭಗವಂತ ಹಿಂಗೆ ಯಾಕೆ ಹೇಳ್ದ ಜೀವನ್ ಮುಕ್ತರಂಗಿಲ್ಲ ಇಂಥವ್ರು ಇರ್ತಾರ ಅವ್ರಿಗೆ ಹಂಗೆ ಹೇಳ್ಬೇಕಾಗೈತೇನಪ್ಪ ಅರ್ಜುನ್ಗೆ ಸಾತ್ ಹೋಗ್ತಾರ ಅಂತ ಹೇಳಿ ಮತ್ತೆ ಬರ್ತಾರೆ ಧ್ವನಿನ ಯಾಕೆ ಹೆದರ್ತಿ ಹಿಂಗೆ ಹೇಳ್ಬೇಕಾಯ್ತು ಈಗ ನಿನ್ನ ಕರ್ತವ್ಯ ಮಾಡಿ ಇದನ್ನ ಹೇಳ್ಬೇಕಾಯ್ತು ಅದಕ್ಕೆ ಮೃತ್ಯು ಬಗ್ಗೆ ಹೊಡ್ಯಾಡ್ತೀನಿ ಅಂದ್ರೆ ಮೃತ್ಯು ಯಾರು ತಂದಕ್ಕೆ ಸಾಧ್ಯ ಇಲ್ಲ ನೀವು ಯಾವಾಗಲೂ ಹೋಗುದನ್ನ ಮೃತ್ಯು ಆದಾಯ್ತು ಬೇರೆ ಯಾವ ಶರೀರ ಸಿಗ್ತೈತಿ ಆ ಜನ ಈ ಥರ ಭೋಗ
ಪ್ರೇಮಾಸ್ಪದ ಪ್ರಾಪ್ತಿ ಆಗ್ತದೆ ನೋಡಿ. ಈ ಜನ್ಮದೊಳಗೆ ಆ ಜನ್ಮದೊಳಗೂ ಕೂಡ ಇದೇ ಥರ ಭೋಗ ಪ್ರೇಮಾಸ್ಪದ ಏನು ಸಿಕ್ಕ ಮುಂದಿನ ಜನ್ಮದಾಗ. ಅದಕ್ಕೆ ಮೃತ್ಯು, ಆ ಮೃತ್ಯುನ ಭಯದಿಂದ ಪಾಪ ಮಾಡೋದು ಚಲೋ ಅಲ್ಲ. ಈ ಅಭಿಪ್ರಾಯ ವಸುದೇವ ಮೃತ್ಯುರ್ಜನ್ಮತಃ ಈ ಶ್ಲೋಕ ಹೇಳ. ದೇಹದ ಜೊತೆಗೆ ಬ್ರಹ್ಮ ಲಲಾಟ ಮೃತ್ಯು ಬರೆದಿರ್ತಾನೆ, ಶಟಿಕ ಬರೆದಿರ್ತಾನೆ. ಜ ಅಂದಿಪ್ಪ ನನ್ನ ಮೃತ್ಯು ತಡ ಮಾಡಿ ಆಗಲಿ, ಅದಕ್ಕೆ ನಾ ಹೊಡ್ಯಾಕತ್ತೇನೆ ಅಂತಂದಿಪ್ಪ. ವಸುದೇವತ ಇವತ್ತ ಇದಕ್ಕೆ 100 ವರ್ಷದ ಮೇಲೆ ಮೃತ್ಯು ಅವಶ್ಯಂಭಾವಿ, ಸಾವು ಬರುದಪ್ಪ. ಮೃತ್ಯು ಸಾವಕಾಶದಿಂದ ಬರಲಿ, ಅದಕ್ಕೆ ಅದು ತಡ ಮಾಡಿ ಬರಲಿ, ಅದ್ರ ಸ್ವಲ್ಪ ಪಾಪ ಮಾಡೋದು ಚಲೋ. ಯಾವಾಗ ಶರೀರ ಅಂತ ಆಗಿತ್ತೋ ಆ ಸಮಯ ಕರ್ಮದ ಅಧೀನ ಆಗುವಂಥ ಆತ್ಮ ಬೇರೆ ಶರೀರ ಪ್ರಾಪ್ತ ಮಾಡ್ತೈತಿ. ತನ್ನ ಪುರಾಣ ಹಳೆ ಶರೀರ ಬೇವಸವಾಗಿ ಬಿಟ್ಬಿಡ್ತೈತಿ. ಆಯುಷ್ಯ ಮುಗೀತು ಅಂದ್ರೆ ಹಳೆ ಶರೀರವನ್ನು ಅದು ಬಿಟ್ಬಿಡ್ತೈತಿ. ಮತ್ತು ಅಷ್ಟು ನೀನು ಪಾಪ ಯಾಕೆ ಮಾಡ್ತಿ? ಈ ಪಾಪ ಮಾಡಲಿಲ್ಲ ಅಂದ್ರೆ ನಿನಗೇನೇನು ಭೋಗ್ಬೇಕಾದ್ರೆ ಭೋಗಿಸಿದ, ಈ ಪಾಪ ಮಾಡಿದ್ರೆ ಭೋಗಿಸೋದಿಲ್ಲ. ಅದಕ್ಕೆ ಅದ ಈ ದೇಹದ ಆದ ಬೇರೆ ಶೀಲಿಲ್ಲ. ಅವಾಗ ಪಾಪ ಮಾಡಿದಾಗೂ ದೇಹ ಮಾಡುವಂಥ ಉಚಿತ ಆಗಿ ನೋಡಪ್ಪ. ಇನ್ನು ಈ ದೇಹ ಸಮಾಪ್ತ ಆದಾಗ ಬೇರೆ ಶರೀರ ಸಿಗುವುದಿಲ್ಲ ಅಂದಿದ್ರೆ ಈ ಪಾಪ ಮಾಡ ದೇಹ ಅದು ಇಡೋದು ಉಚಿತ. ಕಿಂತು ಹಿಂಗಿಲ್ಲ ನೋಡು. ಅದೇ ಅರ್ಥಾತ್ ಪ್ರಾಪ್ಯ ಕರ್ಮಾನುಸಾರವಾಗಿ ಯಾವ ಪ್ರಯಾಸ ಇಲ್ಲದೆ ಮತ್ತೊಂದು ದೇಹ ಪ್ರಾಪ್ತ ಮಾಡಿಕೊಂಡೆ ಜೀವ ಮೊದಲನೇ ಶರೀರ ತ್ಯಾಗ ಮಾಡ್ತಾನೆ. ಅಲ್ಲೆಲ್ಲ ರೆಡಿ ಆಕೈತ್ರಿ. ರೆಡಿ ಆಗ್ಲಾರ್ದ ಗೊತ್ತಾತ, ಅದು ಇನ್ನೂ ರೆಡಿ ಆಗಿಲ್ಲಪ್ಪ, ಇದು ಹೋತಪ್ಪ. ಅವಾಗ ಏನಾಕೈತಿ, ಎಲ್ಲಿ ಹೋಗ್ಬೇಕಿನ್ನದು ಇದು ಅಲ್ಲಿ ಹೋಗು ತಯಾರಿ ಆಗ್ತಂದ್ರೆ ಈ ಶರೀರ ಇನ್ನೊಂದು. ಈಗ ನೋಡ, ಈಗ ಒಂದು ಸ್ಟೇಷನ್ಗೆ ಹೋದ, ಈಗ ನಾಗ್ಪುರಕ್ಕೆ ಹೋಗೋದು ಅಂತ ತಿಳ್ಕೊ. ಮಿರಾಜ್ ಕೇಳಬೇಕು, ಇನ್ನೊಂದು ಟ್ರೈನ್ ಬಂದಿಲ್ಲ, ಅಲ್ಲಿ ತನಕ ಏನು ಮಾಡ್ತೀವಿ? ಹಾಂ, ಸ್ಟೇಷನ್ ಕೊಡಿರ್ತಿಲ್ಲ. ಹಾಂ, ಇಲ್ಲಿ ಸ್ಟೇಷನ್ ಯಾವ್ದಪ್ಪ? ಸ್ಥೂಲ ಶರೀರ ಹೋಗೈತಿ, ಸೂಕ್ಷ್ಮ ಶರೀರ ಐತಿ. ಸೂಕ್ಷ್ಮ ಶರೀರ ಐತಿ, ಇನ್ನೊಂದು ತಯಾರಾಗಿಲ್ಲ. ಇನ್ನೊಂದು ಟ್ರೈನ್ ತಯಾರಾಗಿದ್ರೆ ಅಲ್ಲ ಕೊಂಡಿದ್ದೆ. ಈಗ ಅಲ್ಲಿಲ್ಲ ಅಂದ್ರೆ ಏನು ಮಾಡ್ತಿ? ಸ್ಟೇಷನ್, ಈ ಸ್ಟೇಷನ್ ಹೇಗೆ ಕೊಡೋದಿದೆ ಅವ ದೇವ್ ಹಾಕೋ, ದೇವ್ ಹೆಂಗಾಕೋ ಹಿಂಗಾಕೋ ನಡುವೆನ ಹೋಗಿರ್ತಾವ. ಹೋದ ಕೂಡಲೇ ಅವಾಗ ಏನಾಕೈತೆ ಅಲ್ಲಿ ಬೇಡ ಬೇಡ್ತಾರೆ ಹೋಗೇ ಬಿಡ್ತಾರೆ ಅಂತೇಳಿ ಏನಾರ ಮಾಡ್ಕೊಂಡಿ ಅಂದ್ರೆ ಇನ್ನೊಂದು ನೀ ಸ್ವಾಭಾವಿಕ ಸತ್ಯ ಅಂದ್ರೆ ಇನ್ನೊಂದು ರೆಡಿ. ಅವ್ನು ಭಗವಂತೆಲ್ಲ ವ್ಯವಸ್ಥೆ ಮಾಡಿರ್ತಾನೆ. ಇದಾದ್ಕೂಲೆ ಇದು, ಇದಾದ್ಕೂಲೆ ಇದು. ಈ ಸ್ಟೇಷನ್ದ ಇಲ್ಲಿ ಆ ಗಾಡಿ ಬಂದು ನಿಂತಿರ್ತೈತಿ. ಹೋಗ್ರಿ ಹೋಗ್ರಿ, ಗಾಡಿ ನಿಂತೈತೆ ನೋಡ್ರಿ, ಸೀಟ್ ರಿಸರ್ವ್ ಐತೆ ನೋಡ್ರಿ, ಆ ಸೀಟ್ ಕೊಟ್ಕೊಡ್ರಿ, ಇಲ್ಲಿ ಬರ್ತೈತೆ ನೋಡ್ರಿ ಅಂತ ಹೋಗ್ಕ. ಇಲ್ಲ ಸ್ಟೇಷನ್ದಾಗ ಕೊಟ್ಟಿರ್ಬೇಕು. ಹಾಗೆ ಇಲ್ಲಿ ಸ್ಟೇಷನ್ ಯಾವ್ದಪ್ಪ? ದೇವ್ಯಾಕ ಅಂತ ಗೊತ್ತಾತ. ಹಿಂಗಾಗಿ ಅದು ದೇವ್ ಹಾಕ್ಬಿಡುತ್ತ, ಅದಕ್ಕಂತ ಮಾಡ್ಕೊಳಕ್ ಹೋಗಲ್ಲ ಅಂತ ಹೇಳ್ತಾರೆ. ಹಂಗೆ ಆ ಒಂದು ಮನುಷ್ಯ ನೋಡಿ ಅಂತ ಹೇಳೋದು. ನಾನು ಹೋದ್ಮೇಲೆ ಮನುಷ್ಯ ಒಂದು ಕಾಲು ಜಮಾ ಮಾಡ್ಕೊಂಡು ಇನ್ನೊಂದು ಕಾಲು ನೋಡಿ ಹೆಂಗೆ ಜೋಗ್ ಯಾವ ಬೇರೆ ತೃಣ ಹಿಡ್ಕೋತೇವೆ ಆ ಥರ. ಅವಾಗ ಮೊದಲೇ ತೃಣ ಬಿಡ್ತೇವೆ ನೋಡಿ. ಯಾಕಂದ್ರೆ ಒಂದು ಹುಲ್ ಬಿಟ್ಟು ಮತ್ತೊಂದು ಕಡೆ ಹೋಗ್ತದೆ. ಊಟ ಕಾಡಿ ತರತ್ತೆ ಹೇಳಿ ಒಂದು ಕಾಲು ಮತ್ತೊಂದು ಕಡೆ ಹುಡುಕೆ ಅಲ್ಲಿ ಹೋಗ್ತಂತ. ಹಂಗೆ ಈ ಥರ ಜೀವ ತನ್ನ ಕರ್ಮಾನುಸಾರವಾಗಿ ಬೇರೆ ಪ್ರಾಪ್ತ ಮಾಡಿ ಮೊದಲೇ ಶರೀರ ಬೇಡ. ಈ ಶರೀರ ಬಿಡ್ಬೇಕಾದ್ರೆ ಏನಾಗ್ತೈತಿ? ರೆಡಿ ಆಗೈತದೆ. ಇಲ್ಲಿ ಈ ಶರೀರದ ಚಿಂತಿಲ್ಲ ಅದು ಹೊತ್ತು ಇದನ್ನ ಮಾತು ಉಳಿದವರೆಲ್ಲ ಶಿವಾನ್ಮ ಎಲ್ಲ ಮಾಡ್ತಾರೆ. ಅದು ಅಲ್ಲಿ ಹೋಗ್ಬಿಡ್ತೈತಿ. ಇದ್ರ ಕಡೆ ನೋಡೋದೇ ಇಲ್ಲ. ಅದು ಹೋತ ಆ ಟ್ರೈನಿಗೆ ಹಚ್ಚಿ ಹೋಗ್ತದೆ. ಇತ್ಲಾಗ ಆ ಟ್ರೈನ್ ಅದು ನೋಡೋದಿಲ್ಲ. ಆ ಟ್ರೈನ್ ತಯಾರಾಗ್ತೈತೆ ಮುಂದಿಂದ, ಆ ಮುಂದಿನ ತಯಾರ ಅಲ್ಲಿ ಹೋಗಿ ಕುಂತಿ. ಹಿಂದಿನ ಟ್ರೈನ್ ನಾ ಹತ್ತಿ ಬಂದು ಗಾಡಿಯಲ್ಲಿ ಹೋಗಿ ನೋಡ್ತೀನಿ ಇಲ್ಲ ಹೋಗ್ತದ. ಹಂಗೆ ಇದೈತಿ ಜೀವ. ಅದು ಎಚ್ಚರದಿಂದ ನಡಿಬೇಕು. ಏನಾದರೂ ಪಾಪ ಮಾಡಕ್ಕೆ ಒಳಕ ಮೃತ್ಯುಗಟ್ಟಿ. ಮೃತ್ಯು ಹೋದ್ಮೇಲೆ ಆ ಛಲ ಸಿಗಬೇಕು ಅಂತ ಈಗಿಂದನ ತಯಾರಿ ಮಾಡಿ ಅದಕ್ಕೆ ಮರಣ ಸುಧಾರಿಸು ಅಂತೇಳಿ ಹೇಳ್ತಾರೆ. ಈ ರೀತಿಯಾಗಿ ಕರ್ಮದ ಅನುಸಾರವಾಗಿ ಬೇರೆ ಪ್ರಾಪ್ತ ಮಾಡಿಕೊಂಡ ಮುಂದಿನ ಶರೀರ ಬ್ಯಾಡ. ಯಾವಾಗ ಇದು ಸ್ವಾಭಾವಿಕ ಸಾವು ಅಂತ ಹಂಗೆ ಹಿಂಗೆ ಗದ್ಲ ಮಾಡಿದ್ರೆ ಇವು ಗದ್ಲಾಕ ಅದು ಸ್ವಾಭಾವಿಕ. ಅಮ್ಮ ಯಾವಾಗ ಹೋಯ್ತಾರೆ ಅವಾಗ ಹೋಗಿಪ್ಪ ತಯಾರಿ ಇಡು ಹಾಗೆ ಹೇಳ್ತಾರೆ. ಅದು ಹೇಳ್ತಾರೆ ಈ ಶ್ಲೋಕದಾಗ ಉಪರಿಕತ ದೃಷ್ಟಾಂತ ಕೊಡ್ರಿ. ಒಂದು ಕಾಲನ್ನು ಬಿಟ್ಟು ಮುಂದಿನ ಪೃಥ್ವಿ ಮೇಲೆ ಇಟ್ಬಿಡ್ತಾರೆ. ಹಂಗೆ
ಪೃಥ್ವಿ ಮೇಲೆ ಜಮಾ ಆದಂಥ ಶರೀರಧಾರಿ ಮತ್ತೊಂದು ಹೆಜ್ಜೆಯನ್ನು ಮೊದಲನೇ ಸ್ಥಾನದಲ್ಲಿ ಇತ್ತು, ಅದು ನಡೆಯುವಂಥ ಕಾರ್ಯ ಮಾಡ್ತಾ ಇದ್ದಲ್ಲ, ಅಲ್ಲಿ ಸ್ವೀಕಾರ. ಆಮೇಲೆ ಪರಿತ್ಯಾಗ, ಎರಡೂ ಪರಸ್ಪರ ಅತ್ಯಂತ ಭಿನ್ನ ವಿಷಯ ಅಲ್ಲ. ಇದು ಬೇರೆ ಅದು ಬೇರೆ ಅಲ್ಲ. ಈ ಕಾಲು ತೆಗೆದು ಅಲ್ಲೇ ಇಡೋದು, ಈ ಶರೀರ ಕಾಲು ತೆಗೆದು ಆ ಶರೀರ ಇಷ್ಟ, ಅದು ಬೇರೆ ಅಲ್ಲ. ಪೃಥ್ವಿ ಮೇಲೆ ಜಮಾ ಮಾಡಿಕೊಂಡ್ರೆ ಶರೀರಧಾರಿ ಮತ್ತೊಂದು ಹೆಜ್ಜೆಯನ್ನು ಮೊದಲನೇ ಸ್ಥಾನ ಮೇಲೆ ಇತ್ತಲ್ಲ, ಅದನ್ನು ನಡೆಯುವಂಥ ಕೆಲಸ ಮಾಡ್ತಾರೆ. ಇಲ್ಲೇ ಸ್ವೀಕಾರ ಪರಿತ್ಯಾಗ ಎರಡೂ ಪರಸ್ಪರ ಅತ್ಯಂತ ಭಿನ್ನ ವಿಷಯ ಅಲ್ಲ. ಏನಪ್ಪ ಅದು ಬೇರೆ ಇದೆ ಬೇರೆ, ಇದನ್ನು ಬಿಡೋದೈತಿ ಇದು ತೊಗೊಳದೈತಿ, ಹಂಗೆ ಇದು ಬಿಟ್ಟು ಅದನ್ನು ತೊಗೊಂಡು ಹೆಂಗಪ್ಪ. ಈಗ ಹೊಸ ಮನೆ ಕಟ್ತಾರಪ್ಪ, ಹಳೆ ಬಾಡಿಗೆ ಮನೆಯಾಗ ಇದ್ರಪ್ಪ, ಅವಾಗ ಏನು ಮಾಡ್ತಾರೆ, ಆಮೇಲೆ ಹೊಸ ಮನೆಗೆ ಬರ್ತಾರೆ. ಹಂಗೆ ಹಳೆ ಬಿಡುದ ಇದು ಜೀರ್ಣ ಆಗ್ಲೇ ಏನು ಮಾಡ್ತದೆ, ಹಾಗೆ ಹೇಳ್ಬಿಟ್ಟು ಬಿಡೋದು ಬಿಟ್ಬಿಡುದು. ಮತ್ತು ಅದನ್ನ ತೊಗೊಂಡು ಏನು ಮಾಡ್ತೀವಿ, ಮನೆ ಬಿದ್ದೈತಿ ರಿಪೇರ್ ಮಾಡೋಕ್ಕಾಗೋದು ಬಿಟ್ಬಿಡು, ಹೊಸ ಕಟ್ಟಿದ್ರೆ ಆಗೋದಪ್ಪ, ಹೊಸ ಸೇರ್ಕೊಂಡು ಹೋಗ್ಬಿಡಪ್ಪ. ಹಾಗೆ ಅದು ಅತ್ಯಭಿನ್ನ. ಅದಕ್ಕೆ ಇದನ್ನು ಸ್ಪಷ್ಟ ಉದಾಹರಣೆ ತೋರಿಸ್ತಾ ಇದ್ದಾರೆ. ಹೆಂಗೆ ಜೋಕ್, ಅದು ಜೇಕ್ ಜೇಕ್ ಅಂತ ಬೇರೆ ತೃಣ ಹಿಡ್ಕೊಳ್ಳೋ ಸರ್ ಪಶ್ಚಾತ್ ಮೊದಲೇ ಬಿಡಿದವಾಗ ಮೊದಲೇ ಕಾಲ ಅದ್ರ ಮೇಲೆ ಹಾಕ್ತಿರ್ತದೆ, ಬೇರೆ ಎಲಿ ಮೇಲೆ ಹುಲ್ಲಿನ ಮೇಲೆ, ಅದು ಆದಮೇಲೆ ಇದು ಬಿಡ್ತದೆ. ಹಂಗೆ ಮತ್ತೆ ರೆಡಿ ಆದಮೇಲೆ ಇದನ್ನು ಬಿಡೋದು. ಈ ಶ್ಲೋಕ ಅಲ್ಲೇ ಕೊಟ್ಟು ಬರ್ತಾರೆ. ಈ ಥರ ಕರ್ಮಯೋಗ ಮೊದಲೇ ಅಂತ ಜೀವ ದೇಹಾಂತರ ಪ್ರಾಪ್ತ ಮಾಡ್ತಾರೆ, ಪೂರ್ವ ಶರೀರ ತ್ಯಾಗ ಮಾಡ್ತೈತಿ. ಇದ್ರ ಹೆಂಗೆ ಜಗದ್ರಾವಸ್ಥಾ ಜಾಗೃತಾವಸ್ಥಾ ಎಷ್ಟು ಮಜಾ. ಜಾಗೃತಾವಸ್ಥಾ ರಾಜನ ಐಶ್ವರ್ಯ ನೋಡಿ ಇಂದ್ರಾದಿ ಐಶ್ವರ್ಯನ ಕೇಳಿ ಮನುಷ್ಯ ಹೆಂಗೆ ಆ ರಾಜ ಅಥವಾ ಇಂದ್ರನ ಮನಸ್ಸಿನ ಚಿಂತನೆ ಮಾಡ್ತಾನೆ. ನಾನು ಹಂಗೆ ಆಗೋದು, ನನಗೂ ಅಧಿಕಾರ ಸಿಕ್ಕಿತು, ನನಗೆ ಅವನು ಸಿಕ್ತು, ಇದೇ ಚಿಂತೆ ಮಾಡ್ತಾನೆ. ಚಿಂತನೆ ಮಾಡ್ತಾ ಅದರೊಳಗನ ಅಭಿನಿವಿಷ್ಟ ಆಗಿರ್ತಾನೆ. ಮತ್ತು ಸ್ವಪ್ನ ರಾಜ ಅಥವಾ ಇಂದ್ರ ನೋಡು ಅದೇ ಮಾಡ್ಕೊತ ಮಕ್ಕೊಡ್ತಾನೆ, ಕನಸ್ನಾಗ ಅದೇ ಬೀಳ್ತದೆ. ಯಾವುದನ್ನು ಚಿಂತನೆ ಮಾಡ್ಕೊಂತ ಬಂದೆಯೋ ಅದೇ ಥರ ಬೀಳ್ತದೆ ನೋಡ್ತಾನೆ. ಕ್ಷಣಭರ ಪಶ್ಚಾತ್ ಅವ ತನ್ನ ಇಂದ್ರ ಅಥವಾ ರಾಜ ಅಂತಿರು, ನಾ ಇಂದ್ರ ಅಂತಿರ್ಕೊಳ್ಳ ಶುರು ಮಾಡ. ಎಲ್ಲಿ ಇಂದ್ರ ಏನವ ಶುರು ಮಾಡ. ಅವನಿಗೆ ಪೂರ್ವಷರ ನೋಡಿ ಆ ಹಿಂದೆ ನಾ ಹಿಂಗೆ ನೆನಪು ಸಹಿತ ಇರೋದಿಲ್ಲ, ಕನಸ್ನಾಗ ನೆನಪಿರ್ತದಲ್ಲ, ನಾ ಈಗ ರಾಜ ಆಗೀನಿ, ನಾ ಹಿಂಗಂತೀನಿ ಅಂತ ನೆನಪಿರುತ್ತೆ. ಚುರುಕನೂರ ಮುಂದೆ ಹಾಡಿದ್ದಿಲ್ಲ, ಮಸ್ತ್ ಇತ್ತು ನಮ್ಗೆ ಹಾಡು. ಬಚ್ಕೊಂಡ ಮಾಸ್ತರ ದಾಟಿ ಗಿಟ್ಟಿ ಹಚ್ಚಿ ಹೇಳ್ತೀನಿ, ಅವಾಗ ಮಾಸ್ತರ ಉತ್ಸಾಹ ಅಂತ ಹೇಳ್ತಾರೆ ಬಿಡು, ಸುಮ್ಮನೆ ಟಕಾಪುರತೆ ಮಾಡ್ತೀನಿ, ಏನು ಉತ್ಸಾಹ ಹೇಳುತ್ತೆ ಹಾಗೆ. ಅದು ಹಿಂದೆ ನಾ ಹಿಂಗೆ ನೆನಪು ಸಹಿತಾರೆ. ಆ ಥರ ಜಾಗೃತಾವಸ್ಥೆ ಆ ದುಷ್ಟ ರಾಜ ಅಥವಾ ಶ್ರುತ ಇಂದ್ರನ ಮನೋರಥ ದ್ವಾರ ಚಿಂತನೆ ಮಾಡ್ತಾ ಅವನಿಗೆ ಅದರೊಳಗನ ಕೂಡ್ಕೊಂಡ್ಬಿಟ್ಟ. ಏನು ತನ್ನ ಇಂದ್ರ ಅಥವಾ ತಾನ ಇಂದ್ರ ಅಂತ ತಿಳ್ಕೊಳಕತ್ತ. ಆವತ್ತೆ ಈ ಶರೀರಕ್ಕೂ ಕೂಡ ಬರ್ತ. ಇದೇ ಥರ ಜೀವನ ಕೂಡ ತನ್ನ ಕರ್ಮಾನುಸಾರವಾಗಿ ಹೊಸ ಶರೀರ ಪ್ರಾಪ್ತ ಮಾಡಿ ಮೊದಲನೇ ಶರೀರ ಮರ್ತದ ಬಿಡ್ತಾನೆ. ನೋಡಿ ಮರು ಚಲೋ ರೀ, ನೆನಪಿದ್ರೆ ನೋಡ ದೇಹ ವಿಷಯ ಏನು ಸ್ವೀಕಾರ ಮತ್ತು ಪರಿತ್ಯಾಗ ಅದು ಹೇಳ್ತಾ. ಇನ್ನೊಂದು ದೃಷ್ಟಾಂತ ಅದು ಸ್ವಪ್ನದ ಕೊಟ್ಟರು ಹೆಂಗಪ್ಪ. ಈ ಶ್ಲೋಕದಿಂದ ಹೇಳ್ತ ದುಷ್ಟ ರಾಜ ಜರ್ ಐಶ್ವರ್ಯ ನೋಡಿ ಶ್ರುತ ಇಂದ್ರ ಆದಿ ಐಶ್ವರ್ಯ ಕೇಳಿ ಆ ಇಬ್ಬರು ಸಂಸ್ಕಾರ ಆ ಇಂದ್ರನ ರಾಜ ಅದನ್ನೇ ಮನುಷ್ಯ ಚಿಂತನೆ ಮಾಡ್ತಾ ಮನುಷ್ಯ ಜಾಗೃತಾವಸ್ಥೆ ದುಷ್ಟ ಶ್ರುತ ರಾಜ ರೂಪ ಅನಿರ್ವಚನೀಯ ಶರೀರ ಸ್ವಪ್ನ ನೋಡ್ತಾನೆ. ಅದೆಂಥ ಶರೀರ? ಅನಿರ್ವಚನೀಯ ಶರೀರ. ಸ್ವಪ್ನ ಶರೀರ ಅಂತ ಅದು ಯಾಕೆ ಐತಿ ಅನ್ನಕ್ಕೆ ಬರಂಗಿಲ್ಲ, ಯಾಕೆ ಹೋಗತಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲ ಅನ್ನಕ್ಕೆ ಬರಂಗಿಲ್ಲ, ಕಾಣ್ತೈತಿ. ಅದಕ್ಕೇನಂದ್ರು ಹಂಗೆ ಇದು ಅನಿರ್ವಚನೀಯ. ಹಂಗೆ ಅನಿರ್ವಚನೀಯ ಶರೀರ ಸ್ವಪ್ನ ಆ ಕ್ಷಣ ತುಂಬ ಆದಮೇಲೆ ಆ ಶರೀರ ತನ್ನ ಶರೀರ ಇದು ನಾನು ಇಂದ್ರ ಅಂತ ತಾನು ಹಿಂಗಂತ ತಿಳ್ಕೊಳ್ಳಿಲ್ಲ, ಇಂದ್ರ ಅಂತ ತಥಾ ತನ್ನ ವರ್ತಮಾನ ಶರೀರ ಈಗೇನಿದೆ ಮರ್ತಬಿಟ್ಟು ಜಾಗೃತಾವಸ್ಥೆಗಳು ಕೂಡ ಹೇಳುವಂಥ ಇನ್ನೊಂದು ದೃಷ್ಟಾಂತ ಕೊಟ್ಟರು. ಜಾಗೃತಾವಸ್ಥೆಗಳು ದುಷ್ಟ ಶ್ರುತಿ ರಾಜ ಇಂದ್ರಾದಿ ಮನೋರ ದ್ವಾರ ಚಿಂತನೆ ಮಾಡ್ತಾ ತನ್ನ ರಾಜ ಇಂದ್ರ ತಾನು ರಾಜ ಇಂದ್ರ ತಿಳ್ಕ ತನ್ನ ವರ್ತಮಾನ ಶರೀರ ಮರ್ತಬಿಟ್ಟ. ಇಲ್ಲಿನೂ ಕೂಡ ದುಷ್ಟ ಶ್ರುತ ಆದಿ ಎಲ್ಲದ
ಅನ್ವಯ ಇಲ್ಲಿ ಮಾಡಬೇಕು ತಿಳ್ಕೊಳ್ಳಿ. ಅರ್ಥಾತ್ ಜೀವ ಯಾವುದೇ ಕಾರಣವಶಾತ್ ತನ್ನ ಮೃತ್ಯುವನ್ನು ಬಿಲ್ಕುಲ್ ತಾಯಿಯನ್ನು ಮರ್ತಾ ಬಿಡ್ತಾನೆ. ಈ ಬಹಳ ಅಧಿಕ ದಾನ ಮಾಡುವಂಥ ಪರೀಕ್ಷಿತ ಪರೀಕ್ಷಿತ ತನ್ನ ಜನ್ಮವನ್ನು ಆತ್ಮರೂಪ ಪೂರ್ಣತೆಯ ಅನುಭವ ಮಾಡ್ಕೊತಾನೆ. ಈ ತರಹ ಸ್ವಪ್ನ ಮನೋರಥ ವಿಷಯ ಸ್ವೀಕೃತಿ ನಾವು ಅದಕ್ಕೆ ಕೂಡುದು. ಈ ಥರ ಇಲ್ಲೂ ಕೂಡ ಕರ್ಮವಶಾತ್ ಜೀವ ಬೇರೆ ಶರೀರ ಪ್ರಾಪ್ತಿ ಮಾಡಿಕೊಂಡು ಪೂರ್ವಕಾಲಿಕ ಶರೀರ ಮಧ್ಯದೆಲ್ಲ ಮರ್ತೋತ್ಪ ವಿಕಾರದ ಪಂಚಭೂತ ಮನಸ್ಸು ಮೃತ್ಯು ಸಮಯ ಪರಮಾತ್ಮರ ಪ್ರೀತಿ ಪಂಚಭೌತಿಕ ಶರೀರ ಯಾವ ಶರೀರ ತನ್ನದು ಅಂತ ತಿಳ್ಕೊತಿತ್ತೋ ಆ ಶರೀರ ಜೊತೆಗೆ ಮತ್ತು ಅದು ಜನ್ಮ ತಗೋತೈತಿ. ನೋಡಿ ಯಾವುದು ಪಂಚಭೂತ ಜನ್ಮ ಹೋಗ್ತದೆ. ವಿಕಾರದ ಪಂಚಭೂತ ಮೃತ್ಯು ಬದಾಣ ಆವತ್ತೆ ಪರಮಾತ್ಮರ ಪ್ರೀತಿ ಆ ಪರಮಾತ್ಮ ಲೆಕ್ಕಲ್ಲಿ ಹೋಗ್ತಾರೆ. ಮತ್ತು ನೀನು ಹೋಗ್ತೇನೆಂದ್ರೆ ಎಲ್ಲರೂ ಪರಮಾತ್ಮ ಪ್ರೀತಿ ಪಂಚಭೌತ ಶರೀರದಿಂದ ಯಾವ ಶರೀರ ತಂದು ಅಂತ ತಿಳ್ಕೊತಿರ್ತಾರೆ ನೋಡಿ ಆ ಶರೀರ ಜೊತೆಗೆ ಆ ಜನ್ಮ ಹೆಂಗಪ್ಪ ಯಾವ ಶರೀರ ಇದೆಷ್ಟು ನಿಜ ಐತಿ. ನಿಮ್ಮ ಮಕ್ಕಳಾಗಬೇಕು ಅಂದಂಗೆ ಆಗ್ತಿಲ್ಲ. ನಿನ್ನ ಮನಸ್ಸಿನಾಗ ಇದ್ದಂಗೆ ಆಗ್ಬೇಕು ಇದು ತಗೋತಾನಮ್ಮ ನೋಡು. ಶರೀರ ತನ್ನ ತಿಳ್ಕೊತಾನೆ ಆ ಶರೀರ ಆ ಜನ್ಮ ತಗೋತಾನೆ. ಪ್ರಶ್ನೆ ಏನಪ್ಪ ಅಂದ್ರೆ ಶರೀರ ಪ್ರಾಪ್ತಿ ಕಾರಣ ಪೂರ್ವಕೃತ ಕರ್ಮ ಯಾವುದು ನೀ ಏನು ಮಾಡಿ ಆ ಕರ್ಮ ಅದು ಸಿದ್ಧಾವಡ್ರಿ ಯಾರ ಮಗ ನನ್ನ ಮಗ. ಹಾಂ ಮತ್ತೆ ಸಾಮಾನ್ಯರಿಗೆ ನಗಿ ಏನ್ರಿ ನನ್ನ ಮಗ ಹೆಂಗೆ ನಾನು ಅಂತ ಅದಕ್ಕೆ ಉದಾಹರಣೆ ಕೊಟ್ಟಿಲ್ಲ. ತಾಯಿ ಅಂತಾಳ ನನ್ನ ಮಗ, ತಂದೆ ಅಂತಾನ ನನ್ನ ಮಗ, ಅನ್ನ ಅಂತೈತಿ ನನ್ನ ಮಗ, ಭೂಮಿ ಅಂತೈತಿ ನನ್ನ ಮಗ. ಅದಲ್ಲ ಅದಕ್ಕಂತ ಪಂಚಭೂತರು ಅದೆಲ್ಲ ಹೋಗಿ ಕರ್ಮ ನಾದೇನಂತಿಂಗಾದಿ ಅದು ಕರ್ಮದ ಮಗ. ಅದು ಶರೀರ ಪೂರ್ವಕೃತ ಕಿಂತು ದೇಹ ವಿಷಯ ಪ್ರಾಪ್ತಿ ಕಾರಣ ಯಾವುದಪ್ಪ ಅದಕ್ಕೆ ವಸುದೇವ ಯಥೋ ಯತಃ ಇತ್ಯಾದಿ ದೇಹಾಂತರ ಆ ಸಮಯದಾಗ ಮಾಯಾ ಪಂಚಭೌತಿಕ ಶರೀರ ಪರಮಾತ್ಮ ಪ್ರೇರಿತ ಮನಸ್ಸು ದೇವ ತಿರ್ಯಕ್ಕಾದಿ ಯಾವ ಶರೀರ ಪ್ರಾಪ್ತಿ ಓಡ್ತೈತೋ ಅವು ಓಡ್ತಾ ಸದ್ಯ ಯಾವ ಶರೀರ ಪ್ರಾಪ್ತಿ ಮಾಡಿ ಅದರೊಳಗೆ ಅನಭಿವಿಷ್ಟ ಆಯಿತು ಆಸಕ್ತಿಯಲ್ಲಿ ಅಲ್ಲಿ ಆ ಶರೀರ ಜೊತೆಗೆ ಅದು ಜನ್ಮ ತೋರು ಅದ್ರ ಕೂಡ ಹುಟ್ಟದ ಅಂತ ಹುಟ್ಟದ ಅಂದ್ರೆ ಈ ಶರೀರದ ಆ ಶರೀರ ಹೋದ. ಪ್ರಶ್ನೆ ಏನಪ್ಪ ಅಂದರೆ ಅಲ್ಲೇ ಕರ್ತ ನೋಡಿ ಕರ್ತ ಆಗೋ ಕಾರಣ ಮನಸ್ಸಿಗೆ ಜನ್ಮ ತಗೊಂಡು ಮನಸ್ಸು ಅಕರ್ತ ಆತ್ಮ ತಗೊಂಡು ಅನ್ಬೇಡ. ಜನ್ಮ ತೊಗೊಂಡಿದ್ದು ಯಾವುದು ಮನಸ್ಸು ತೊಗೊಂಡೈತಿ ಅಂತ ತಿಳ್ಕೊ. ಅದಕ್ಕೆ ಉತ್ತರ ಹೇಳ್ತಾ ಯಾವ ಶರೀರ ನಾನು ಅದೇ ಅಂತ ತಿಳ್ಕೊತಿದ್ದೋ ಆ ಶರೀರಗೆ ಆತ್ಮ ಜನ್ಮ ಆತ್ಮ ತೊಗೊಳೋದಿಲ್ಲ, ಮನಸ್ಸು ತಗೊಂಡು ಅದು ಸೂಕ್ಷ್ಮ ಶರೀರ ಉಳಿದೈತಿ ಅಂತ ಮುಂದಿನ ಭಾಗ.